ಚಾಲೆಂಜಿಂಗ್ ಸ್ಟಾರ್ ಬಿಗ್ ಬಾಸ್, ದೊಡ್ಡೇರಳ್ಳಿಯ ಬಿಗ್ ಬಾಸ್. ದಾಗ 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 ಎಬ್ಸು ಸದ್ದಲೇ ಕಟ್ಟಿ 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 ಕಟ್ಟಿ. ಇವತ್ತಿನವರೆಗೂ ನಮಗೆ ತಕ್ಕಂಗೆ ಹೋರಿದೆ, ಹೋರಿ ತಕ್ಕಂಗೆ ಬಹುಮಾನ ಇಲ್ಲ ಇಲ್ಲಿ. ನನ್ನ ಹೋರಿನೂ ಈ ಥರ ನಮ್ಮೂರಿಗೂ ಟವಲ್ ಹೊಡಿಬೇಕು, ಅದು ಯಾವಾಗ ಆಸೆ ಈಡೇರ್ತೈತೋ ಅಂತ ಒಂದು ಮನಸ್ಸಲ್ಲಿ ನೋವಿರುತ್ತೆ. ಹಿಡಿಸ್ತೀನಿ ಅಂದ್ರನ್ನೆಲ್ಲ ಕಾಲು ಕೆಳ ನೋಡಿದ್ದೆ ಹಬ್ಬದಲ್ಲಿ. ಅಂದರೆ ಮುಬಾರಕ್ ಆಯಣ್ಣ ಕೈ ಹಾಕಿತ್ತು ಹೋರಿನಲ್ಲಿ, ಅಲ್ಲಿ ಹೋರಿ ಕೆಲಸ ಮಾಡ್ತು, ಅದು ಒಂದು ಇಷ್ಟ ಆಯಿತು. ನಾನು ಮಾಡಿರೋಕ್ಕಂಥ ಸಂದರ್ಶನಗಳಲ್ಲಿ ನಾನು ಆದ್ಮೇಲೆ ಹೋರಿಗಳು ರೌಂಡ್ ಆಗೋದು ಜಾಸ್ತಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮ್ಮ ಹೋರಿ ಹೆಸರನ್ನ ಈ ವಿಡಿಯೋಗೆ ಕಮೆಂಟ್ ಮಾಡಿ. ಅತಿ ಹೆಚ್ಚು ಕಮೆಂಟ್ ಬಂದರೆ ಖಂಡಿತ ಆ ಹೋರಿ ವಿಡಿಯೋನ ನಾವು ಸಂದರ್ಶನ ಮಾಡ್ತೀವಿ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನಮಸ್ಕಾರ ಕರ್ನಾಟಕ. ಈಗೀಗ ಯಾವ್ಯಾವ ಹೋರಿ ತಗೊಳ್ತಿದ್ದೀವಿ ನಾವು ಸಂದರ್ಶನಗಳನ್ನು ಕಮೆಂಟ್ ಆಧಾರದ ಮೇಲೆ ತಗೋತಾ ಇರೋದು. ಕಾರಣ ಇಷ್ಟೇ, ಕೆಲವೊಂದು ಹೋರಿಗಳಿಗೆ ಬರೀ ಹೆಸರಾದವು ತೊಗೊತಿದ್ದೀರಾ ಅನ್ನೋ ಒಂದು ಕಾರಣಕ್ಕೆ ಯಾರ್ಯಾರು ನಮ್ಮ ಅವ್ರವ್ರ ಹೋರಿಗಳನ್ನು ಕಮೆಂಟ್ ಮಾಡಿರ್ತಾರೋ ಅಂಥ ಹೋರಿಗಳನ್ನು ಮಾತ್ರ ತಗೋತಿದ್ದೀವಿ. ಇವತ್ತು ದೊಡ್ಡೇರಳ್ಳಿ, ಹೊನ್ನಾಳಿ ತಾಲೂಕು ದೊಡ್ಡೇರಳ್ಳಿಯ ಬಿಗ್ ಬಾಸ್ ಅನ್ನೋ ಒಂದು ಹೋರಿ ಸಂದರ್ಶನವನ್ನು ನಾವು ತಗೋತಿದ್ದೀವಿ. ಈ ವಿಡಿಯೋನು ಕೂಡ ಪ್ರತಿಯೊಬ್ಬರು ನಿಮ್ಮ ಹೆಸರಾದ ಹೋರಿಗಳನ್ನು ಹೇಗೆ ಕಾಯ್ಕೊಂಡು ಆ ಹೋರಿ ವಿಡಿಯೋನ ನೋಡ್ತಿರ್ತೀರೋ. ಈಗ ಎಕ್ಸಾಂಪಲ್ ಸಾರಂಗ ಅಂತ ಒಂದು ಹೋರಿ ಬಿಟ್ವಿ, ನನಗೆ ಮುಂಬೈಯಿಂದ ಎಲ್ಲ ಕಾಲ್ಸ್ ಬರ್ತಾಯಿತ್ತು. ಅದೇ ಥರ ಇದು ಕೂಡ 4 ಕಾಲಲ್ಲಿ ಓಡುತ್ತೆ, ಅದೇ ಥರ ಆ್ಯಕ್ಷನ್ ಮಾಡುತ್ತೆ. ಏನು ಹೇಳಿರ್ಬೋದು ವಿಡಿಯೋದಲ್ಲಿ ಅಂತ ಒಂದು ಕುತೂಹಲ ಇಟ್ಕೊಂಡು ನೋಡಿ ದಯವಿಟ್ಟು ನಾನು ಹೇಳೋದು. ಏಕೆಂದರೆ ಪಟಗಳು ಹೊಡಿತಿದ್ದೀರಾ, ಬಟ್ ಅದೇ ಹೋರಿ ಹೊಡಿತಿದ್ದೀರಾ ಪದೇ ಪದೇ. ಮೊನ್ನೆ ಬೇಗೂರು ಹಬ್ಬದಲ್ಲೂ ನಾನು ನೋಡಿದೆ. ಬೇರೆ ಯಾವ ಹೋರಿಗಳು ನಿಮ್ಮ ಕಣ್ಣಿಗೆ ಕಾಣ್ತಿಲ್ವೋ ಅಥವಾ ನಿಮ್ಮ ಮನಸ್ಸಿಗೆ ಆ ಹೋರಿಗೆ ಬರ್ತಾ ಇಲ್ವೋ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕಿಂತ ಸೂಪರಾಗಿ ಹಬ್ಬ ಮಾಡಿರೋ ಹೋರಿಗಳು ಇದ್ದಾವೆ. ಬಟ್ ಫೈನಲಾಗಿ ಹೋಗಬೇಕಾದ್ರೆ ಒಂದು ಸಲ ಬಿಟ್ಟಿರ್ತಾರೆ ಅನ್ನೋ ಕೊರಗು ಮಾಲೀಕರಿಗಿರುತ್ತೆ. ಅಯ್ಯೋ ನಮ್ಮ ಹೋರಿ ಇಷ್ಟು ಚೆನ್ನಾಗಿ ಹಬ್ಬ ಮಾಡಿದ್ರು ಒಬ್ಬರು ಕೇಕೆ ಹೊಡಿಲಿಲ್ವಲ್ಲ ಅಂತ ಒಂದು ಉಡುಗೊರೆನ ಅವರು ತಗೊಂಡು ಹೋಗ್ತಾ ಇರ್ತಾರೆ ಆ ಹಬ್ಬದಿಂದ. ಅದು ಚೇಂಜ್ ಆಗಬೇಕು. ಅದೇ ಉದ್ದೇಶಕ್ಕೆ ಉತ್ತರ ಕನ್ನಡ ಎಲ್ಲ ಕಡೆ ಸುತ್ತರಿತಿದ್ವಿ ನಾವು. ಯಾವುದಾದ್ರೂ ನಾವು ಮಾಡಿರೋ ಒಂದು ಅಟ್ಲೀಸ್ಟ್ ನಾವು ಮಾಡಿದಾಗ ಬೆಳಕಿಗೆ ಬಂದಾಗ ಎಲ್ಲೋ ಒಂದಿಷ್ಟು ಜನ ಅದು ಕೇಕೆ ಹೊಡೆದಾಗ ನಾವು ಮಾಡಿದ ಕೆಲಸಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಅಂತ ಇವತ್ತು ಅದೇ ರೀತಿ ಬಂದಿದ್ದೀವಿ. ದೊಡ್ಡೇರಳ್ಳಿ ಬಿಗ್ ಬಾಸ್ ಅಂತ ಒಂದು ಹೋರಿ. ಬಿಗ್ ಬಾಸ್ ಶೋ ಎಷ್ಟು ಜನಪ್ರಿಯತೆ ಹೊಂದಿದೆಯೋ ಅಷ್ಟೇ ಜನಪ್ರಿಯತೆ ಈ ಹೋರಿನೂ ಹೊಂದಲಿ ಅನ್ನೋದು ನಮ್ಮ ಆಸೆ ಅಷ್ಟೇ. ಮಾಲೀಕರು ಏನು ಹೇಳ್ತಾರೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾರ್ಯಾರು ಚಾನಲ್ ನೋಡ್ತಿದ್ದೀರೋ, ನಮ್ಮ ವಿಡಿಯೋಗಳನ್ನು ಯಾರ್ಯಾರು ನೋಡ್ತಿದ್ದೀರೋ ಎಲ್ರಿಗೂ ಹೇಳೋದೊಂದೇ, ತುಂಬ ಜನ ನೋಡ್ತಿದ್ದೀರಾ ಆದರೆ ಸಬ್ಸ್ಕ್ರೈಬ್ ಬಟನ್ ಐತಿ ಅನ್ನೋದು ಒಂದು ಮರ್ತಿದ್ದೀರಾ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನಮಗೂ ಒಂದು ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ. ನಾನು ಅಲ್ಲೇ ಹೋಗ್ತೀನಿ. ಬ್ರದರ್ ನಮಸ್ತೆ. ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡಿ. ನಿಮ್ಮ ಹೆಸರು ಬ್ರದರ್? ರುದ್ರೇಶ್ ಅಂತ. ರುದ್ರೇಶ್ ಅಂತ. ಫಸ್ಟ್ ಕ್ವಶನ್ ಬ್ರದರ್ ನಿಮಗೆ, ಈ ಹೋರಿ ಸಂದರ್ಶನ ನಾನು ಹೇಳಿದೆ ಯಾಕೆ ಮಾಡಬೇಕು ಅಂತ ನಾನು ಹೇಳಿದೆ. ಹೇಳಿದೆ ಬ್ರೋ. ನಿಮಗೆ ಪರ್ಟಿಕ್ಯುಲರ್ ಆಗಿ ಮಾಲೀಕರಾಗಿ ನೀವು ತುಂಬಾ ಹಬ್ಬ ನೋಡಿರ್ತೀರಾ, ತುಂಬಾ ಹಬ್ಬ ಮಾಡಿರ್ತೀರಾ. ಬ್ರೋ ನೋಡಿ, ಯಾಕೆ ಈ ಹೋರಿ ಸಂದರ್ಶನವನ್ನ ಈ ಚಾನಲ್ ಮುಖಾಂತರ ಕೊಡಬೇಕು ಅಂತ ನಿಮಗೆ ಅನಿಸ್ತು? ಅಂದರೆ ಈಗ ಮೊನ್ನೆ ನಡೆದಾಗ ಯಾವುದೇ ಹಬ್ಬ ಆದ್ರೂ ನಾನು ಹೋಗ್ತೀನಿ. ಆ ಹಬ್ಬದಲ್ಲಿ ನೀವು ಸಂದರ್ಶನ ಮಾಡಿರೋ ಹೋರಿ ಬಂದಿರ್ತವೆ, ಇವನು ಸಂದರ್ಶನ ಮಾಡಿರೋ ಹೋರಿ ಇದು ಅಂತ ಒಂದು 4 ಜನ ಮಾತಾಡ್ತಾರೆ ಗುಂಪಲ್ಲಿ ನಿಂತ್ಕೊಂಡು. ಅದಕ್ಕೋಸ್ಕರ ನಮಗೂ ನಮ್ಮ ಊರಿನ ಮಾಡಬೇಕು, ಇಲ್ಲಿ ಸುತ್ತಮುತ್ತಲಿ ಎಲ್ಲಿ ಮಾಡಿಲ್ಲ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಕಮೆಂಟ್ ಹಾಕಿದ್ವಿ. ಇವಾಗ ನೀವು ಬಂದಿದ್ದೀರಾ, ಅದನ್ನೇ ಅಂದರೆ ಏನೋ ಒಂದು ಸಂತೋಷ ನೀವು ಬಂದಿದ್ದಕ್ಕೋಸ್ಕರ ಇಲ್ಲಿಗೆ. ಹೋರಿನ ಫಸ್ಟು ನಾನು ಎಲ್ಲ ಪಾಯಿಂಟ್ಸ್ಗಳಿಗೆ ನೆಕ್ಸ್ಟ್ ಬರ್ತಾ ಇರ್ತೀನಿ. ಹೋರಿ ಬಗ್ಗೆ ಒಂದು ಸಣ್ಣದಾಗಿ ಪರಿಚಯ ಮಾಡಿಕೊಡ್ತೀರಾ ಜನಕ್ಕೆ? ಪರಿಚಯ ಮಾಡಿಕೊಡಿ. ಇದು ಇಲ್ಲೇ ಇಲ್ಲೇ ಅಂದರೆ ಬಳ್ಳೂರು ಹತ್ರ ತಂದಿರೋ ಹೋರಿ. ಫಸ್ಟ್ ಟೈಮ್ ಹುಡುಗರಿಗೋಸ್ಕರ ತಂದಿದ್ದು. ಏಕೆಂದರೆ ಒಂದು ಸಮಸ್ಯೆ ನಡೆಯುತ್ತಾ, ಸಮಸ್ಯೆಯಿಂದ ಏನೇನೋ ಆಗಿ ಹುಡುಗರು ಹೋರಿ ಕಟ್ಟಬೇಕು ಅಂತ ಹೇಳಿದಾಗ ಒಂದು ಭಾಳ ಅಂದರೆ ಹೋರಿ ತರಕ್ಕೆ ಭಾಳ ಸಮಸ್ಯೆ ಆಗ್ಬಿಡ್ತು. ಆಗಿನ ಮಟ್ಟಿಗೆ ಸಮಸ್ಯೆ ಆಗಿ ತಗೊಂಬಂದು ಏನೇನೋ ನಮ್ಮ ಅಣ್ಣರಿಂದ
ಹುಡುಗರಿಂದ ಎಲ್ಲರ ಕಡೆಯಿಂದ ತಗೊಂಬಂದು 1.5 ವರ್ಷ ಆಯ್ತು ಹಬ್ಬ ಮಾಡಕ್ಕೆ ಹಚ್ಚಿ ಇವತ್ತಿನವ್ರು ಎಲ್ಲಿ ಚೆಂಡು ಬಾಕ್ಸ ಇದನ್ನು ಮಾಡಿ ಇಲ್ಲ. ಎಲ್ಲದಕ್ಕೂ ಸೊಡ್ಡು ಹೊಡೆದು ಚಾಲೆಂಜ್ ಇಟ್ಟೆ ಹಬ್ಬ ಮಾಡೀವಿ. ಎಲ್ಲಾದರೂ ಎಲ್ಲೇ ಹೋದ್ರು ನಮ್ಮೂರಲ್ಲಿ ಒಂದು ಯಜಮಾನ್ರಾಗಲಿ ಹುಡುಗರಾಗಲಿ ಸಣ್ಣ ಹುಡುಗರು ಯಾರಾದರೂ ಅಷ್ಟೇ ಒಂದು ಬಿಗ್ ಬಾಸ್ ಅಂದರೆ ಒಂದು ಹೆಸರಿದೆ. ಈಗ ಏನಕ್ಕೆ ಬಿಗ್ ಬಾಸ್ ಅಂತ ಹೆಸರಿಡೋ ಕಾರಣ? ಅದು ಇಡಕ್ಕೆ ಕಾರಣ ಹುಡುಗರು ಅವಾಗ ಬಿಗ್ ಬಾಸ್ ಶೋ ಇತ್ತಲ್ಲ, ಅವರು ಬಿಗ್ ಬಾಸ್ ಅಂತ ಹೆಸರಿಡ್ಬೇಕು, ಇದು ಚೆನ್ನಾಗಿದೆ ಆಯ್ತೈತಿ, ಒಂದು ಅದ್ರ ಹೆಸರಿಗೆ ತಕ್ಕಂಗೈತಿ ಅಂತ ಬಿಗ್ ಬಾಸ್ ಅಂತ ಇಡ್ಬೇಕು ಅಂತ ಹೇಳಿದ್ದು ಅವಾಗ. ಬಿಗ್ ಬಾಸ್ ಅಲ್ಲಿ ಯಾರ ಇಷ್ಟು ಸೀಸನ್ ಆಗಿದಾವೆ ಈಗ, ಯಾರ ತರ ಇರ್ಬೋದು, ಇದು ಯಾರ ಒಂದು ಕ್ಯಾರೆಕ್ಟರ್ ತಗೊಬೋದು ಬಿಗ್ ಬಾಸ್ ಅಲ್ಲಿ? ಇದಾ ಅಂದ್ರೆ ಇವನು ರಜತ್ ಅಣ್ಣ ಆ ಥರ ಇರ್ಬೋದು. ಏನಕ್ಕೆ ಅಂತ? ಅವರು ಸಿಟ್ಟಿನ ಮನುಷ್ಯ, ಇವುದು ಸಿಟ್ಟಿನ ಮನುಷ್ಯ. ಆದ್ರೆ ಗೆಲ್ಲಿಲ್ವಲ್ಲ ಬ್ರದರ್? ಅವರು ಗೆಲ್ಲಿಲ್ಲ ಅಂದ್ರೆ ಎಲ್ಲದಕ್ಕೂ ಆಗಲ್ಲ. ಅವ್ರದ್ದು ಒಳ್ಳೆ ಮನಸ್ಸು ನೋಡ್ಲಿಲ್ಲ, ಅವ್ರ ಕೆಟ್ಟದು ರೂಢನೇ ನೋಡಿದ್ರು ಎಲ್ಲರೂ. ಇದು ಅಷ್ಟೇ, ನಾನು ಇಷ್ಟು ವರ್ಷ ಮೇಯಿಸಿದ್ರು ಇವತ್ತಿನವರೆಗೂ ನಾನು ಹೊರಗೆ ನಾನು ಇವತ್ತು ಹಿಡ್ಕನಲ್ಲ, ಅದನ್ನ ಹಗ್ಗ ಹಾಕಿ ಹಿಡಿಬೇಕು ಆ ಥರ. ಎಷ್ಟು ಹಬ್ಬ ಕೊಟ್ಟಿದ್ದೀರಾ? ಇವಾಗ 12ನೇ ಹಬ್ಬ. ಈಗ ನೆಕ್ಸ್ಟ್ ಹಿರೇಮತ್ತೂರು ಹಾಕ್ಬೇಕು ಅಂತ ಮಾಡೀವಿ. ಅದು 13ನೇ ಹಬ್ಬ. 1 ವರ್ಷಕ್ಕೆ 13 ಹಬ್ಬ ಮಾಡೀವಿ. ಈ ಹೋರಿಗೆ ಬರೋಕ್ಕಿಂತ ಮುಂಚೆ ನನಗೊಂದು ಪಾಯಿಂಟ್ ನನ್ನ ಕಿವಿಗೆ ಬಿತ್ತು. ಹೇಳಿ ಬ್ರೋ. ನಾನು ಮಾಡಿರೋಕ್ಕಂಥ ಸಂದರ್ಶನಗಳಲ್ಲಿ ನಾನು ಮಾಡಾದ್ಮೇಲೆ ಹೋರಿಗಳು ರೌಂಡ್ ಆಗೋದು ಜಾಸ್ತಿ. ಹೇಳಿ ಕಂಪ್ಲೀಟ್ ಮಾಡ್ಬಿಡ್ತೀನಿ ನಾನು. ಹೇಳಿ. ಇದಕ್ಕೆ ನಾನು ಒಪ್ಕೋತೀನಿ, ಕಾರಣ ಒಂದು ಹೋರಿ ಲೈಟ್ ಆಗಿ ಹೈಲೈಟ್ ಆಯ್ತು ಅಂದ್ರೆ ಹಿಡಿಯೋನ್ಗೂ ಟಾರ್ಗೆಟ್ ಇಟ್ಟಿರುತ್ತದು. ಈ ಹೋರಿ ಹಿಡಿದ್ರೆ ಈಗ ಓಡ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಹಿಡಿದ್ರೆ ನಾವು ಒಂದು ಹೆಸರು ಮಾಡ್ಕೋಬಹುದು ಅಥವಾ ನಾವು ಹಿಡಿದ್ರೆ ಹೈಲೈಟ್ ಆಗ್ಬೋದು ಅನ್ನೋ ಒಂದು ಕಾರಣ ಇರಬಹುದು. ಅದಕ್ಕೆ ಆಗ್ಬೋದು ಅದು. ಈಗ ಯಾರೊಬ್ರು ನಿಮಗೆ ಹೇಳಿರ್ತಾರೆ ಅವಣ್ಣನ ಸಂದರ್ಶನ ಮಾಡಿಸ್ಬೇಡಿ ಅಥವಾ ಮಾಡಿಸಿದ್ರೆ ಈ ತರ ಆಗುತ್ತೆ ಅಂತ ಹೇಳಿರ್ತಾರೆ. ಈಗೇನ್ ಅನ್ಸುತ್ತೆ? ಹೌದು, ಹೇಳಿದ್ರು. ಅದು ಹೇಳಿದ್ಕೋಸ್ಕರನೇ ನಾನು 15ನೇ ತಾರೀಕು ನಿಟ್ಟೂರಿ ನಂಬರ್ ತಗೊಂಡೆ ಅಂತ ಹೇಳಿದ್ದೆ. ಆದ್ರೆ ನಿಟ್ಟೂರು ಹಬ್ಬ ಕ್ಯಾನ್ಸಲ್ ಆಯ್ತು. ಯಾಕೆಂದ್ರೆ ನಿಮ್ಮ ಸಂದರ್ಶನ ಆಗಿನ ಮುಂಚೆ ಒಂದು ಹಬ್ಬ ಮಾಡಬೇಕು, ಜನ ಹೇಳಿದ್ದಾರೆ, ಅದು ಸುಳ್ಳು ಅಂತ ನಾನು ಮಾಡಿಸ್ಬೇಕು ಅನ್ನೋಕ್ಕೋಸ್ಕರ ನಂಬರ್ ತಗೊಂಡಿದ್ದೆ. ಆಗ್ಲಿಲ್ಲ. ಈಗ ನೆಕ್ಸ್ಟ್ ನೀವು ಮಾಡಾದ್ಮಾಗ ಹಿಡಿತಾರೆ ಅಂತ ಯಾರೋ ಹೇಳಿದ್ದಾರೆ, ಅದಕ್ಕೋಸ್ಕರ 22ಕ್ಕೆ ತಗೊಂಡಿನಿ. ಹಬ್ಬ ಮಾಡ್ತೀನಿ, ಅಲ್ಲಿ ನೋಡ್ತೀನಿ, ನಾನೇ ಫೋನ್ ಮಾಡಿ ಹೇಳ್ತೀನಿ, ಬ್ರೋ ಹಿಂಗಾಯ್ತು ಅಂತ ನಾನೇ ಹೇಳ್ತೀನಿ. ಅದೆಲ್ಲ ಸುಳ್ಳು ಬ್ರೋ. ಈಗ ನನ್ನ ಹೋರಿ ತಾಕತ್ತು. ಈಗ ಅವನು ಪೈಲ್ವಾನ ನೋಡಿ ಮಾಡ್ಬೋದು, ಏನಾದರೂ ಮಾಡ್ಬೋದು. ಈಗ ಅವ್ನು ತಾಕತ್ತು, ಹೋರಿ ಹಿಡಿತಾನೆ ಅಂದ್ರೆ ಅವ್ನು ತಾಕತ್ತು, ಇದು ಪಾಸ್ ಆಗೋದು ಇದ್ರ ತಾಕತ್ತು. ಈಗ ನೀನು ಬಂದು ಈ ಥರ ಮಾಡಿದಿ, ಈ ಥರ ಮಾಡ್ತಿ ಅಂತಾನೆ ಹೋರಿ ಹಿಡಿತಾರೆ, ಇವೆಲ್ಲ ಸುಳ್ಳು ಬ್ರೋ. ಯಾವುದೇ ಕಾರಣಕ್ಕೂ ಅಲ್ಲ, ಅವ್ರ ಹೋರಿ ತಾಕತ್ತದು. ಬಿಗ್ ಬಾಸ್ ಅನ್ನೋ ಒಂದು ಹೋರಿನ ತಗೊಂಡ್ಬರ್ಬೇಕು ಅಂತ ಒಂದು ಐಡಿಯಾ ಬರುತ್ತೆ. ಬಿಗ್ ಬಾಸ್ ಅನ್ನೋದಲ್ಲ, ಒಂದು ಹೋರಿನ ತಗೊಂಡ್ಬರ್ಬೇಕು ಅನ್ನೋ ಒಂದು ಐಡಿಯಾ ಇರುತ್ತೆ. ತಲೆಯಲ್ಲಿ ಯಾವ್ದು ಹೆಸರುಗಳಿರಲ್ಲ ಆ ಟೈಮಲ್ಲಿ, ಹೋರಿ ತಗೊಂಡ್ಬರ್ಬೇಕು ಅನ್ನೋದು ಇರುತ್ತೆ. ಬ್ರೋ, ಇಂಥ ಹೋರಿ ತರಬೇಕು ಅಂತ ಒಂದು ಅನ್ಕೊಂಡಿರ್ತೀರಾ, ಈ ತರದೊಂದು ಹೋರಿ ನಮಗ್ ಸೂಟ್ ಆಗುತ್ತೆ, ಇಂಥದ್ದೊಂದು ಹೋರಿ ತರಬೇಕು ಅಂತ. ಈಗ ಇವ್ರದ್ದು ಈಗ ರಾಕ್ ಸ್ಟಾರ್ ಅವ್ರದ್ದು ಇದೆ, ನಾವು ಆ ಹೋರಿನ ಎಲ್ಲೋದ್ರು ಹೇಳ್ತೀವಿ, ಅಷ್ಟು ಸುಲಭಕ್ಕೆ ಹಿಡಿಯಕ್ ಆಗಲ್ಲ. ನಾನೇ ಹೇಳ್ತೀನಿ ಅಷ್ಟು ಸುಲಭ. ನಮ್ಮ ಮನೇಲಿ ನೋಡಿದ್ದೆ ಅಂತ ಎತ್ತದು ತರಬೇಕು ಅಂತ ನಮ್ಮ ಮೈಂಡ್ ಸೆಟ್ ಅಲ್ಲಿ ಒಂದು ಇರುತ್ತೆ. ಈ ತರದ ಹೋರಿ ಆದ್ರೆ ನಾವು ಶೆಡ್ ಹೊಡೆದು ಬಿಡ್ಬೋದು, ಏನು ತೊಂದರೆ ಇಲ್ಲ ಆ ಕಾಡುಗಳಲ್ಲಿ ಅಂತ. ನಿಮಗೆ ಈ ಹೋರಿ ತರೋಕ್ಕಿಂತ ಮುಂಚೆ ಆ ತರ ಕಲ್ಪನೆ, ಯಾವ ತರ ಕಲ್ಪನೆ ಇತ್ತು? ತರ್ಬೇಕು, ನಾವೊಂದು ಹೋರಿ ತರಬೇಕು. ನನಗೂ ಅದ್ರ ಮೇಲೆ ಟಾರ್ಗೆಟ್ ಇತ್ತು. ಅದ್ರ ಮೇಲೆ ಗುಡ್ಡಳ್ಳಿ ರಾಕ್ ಸ್ಟಾರ್ ಆ ಹೋರಿ ಕಟ್ಟಿದ್ರೆ ಎಂದೂ ನಾವು ಸೋಲಲ್ಲ, ಎಂದೂ ನಮ್ ಕನಸು ಇದಾಗಲ್ಲ ಅನ್ನೋ ಒಂದು ಕನಸಿತ್ತು ಆ ಹೋರಿ ಮೇಲೆ. ಈಗೂ ಇದೆ, ಅವಾಗ ಅಂತಲ್ಲ, ಈಗೂ ಇದೆ. ಅದನ್ನ ಆಲ್ರೆಡಿ ಅಲ್ಲೇ ತಂದಿದ್ರು ಅವ್ರು. ಅವಾಗ ಕೇಳಿದ್ರೆ 10 ಎಕರೆ ಹೊಲ ಕೊಟ್ಟರು ಕೊಡಲ್ಲ ಅಂತಾನೆ ಹೇಳಿದ್ರು ಅವರು. ಅದೇ ಅದ್ರ ಮೇಲೆ ಕನಸು, ಅದ್ರ ಮೇಲೆ ಇಷ್ಟ ನನಗೆ. ಅಲ್ಲ, ನಿಮ್ ಹೋರಿ ತಂದಿದ್ದೀರಾ, ಬಿಗ್ ಬಾಸ್ ಅಂತ ಒಂದು ಹೋರಿ ತಂದಿದ್ದೀರಾ. ಇದು ತರೋಕ್ಕಿಂತ ಮುಂಚೆ ಇದನ್ನೆಲ್ಲೋ ಒಂದ್ ಹತ್ರ ನೋಡಿರ್ಬೋದು ಅಥವಾ ಏನೋ ಒಂದು ಆಗಿರ್ಬೋದು. ಇದನ್ನ ತರೋಕ್ಕಿಂತ ಹಿಂದಿನ ಕತೆ ನನಗೆ ಹೇಳಿ ಸ್ವಲ್ಪ ಅಂತ. ಇದನ್ನ ತರೋಕ್ಕಿಂತ ಇದು ನಮ್ಮ ಇಲ್ಲೇ ನಮ್ಮ ಕಕ್ಕರ ಹತ್ರನೇ ಇದ್ದಿದ್ದು, ಬೇರೆ ಯಾರ್ತಕ್ಕೂ ಅಲ್ಲ. ಅವಾಗ ಅವ್ರ ಹತ್ರ ಈ ತರ ಎಲ್ಲಿ ಮಾಡಿದಿಲ್ಲ ಹಬ್ಬನ. ಏನಪ್ಪಾ ಅಂದ್ರೆ ಒಂದು ಹೋರಿ ಕೈ ಹಾಕ್ಸಂತೈತಿ, ಕೆಲಸ ಮಾಡ್ತೈತಿ ಎಲ್ಲಾದ್ರೂ ಅಷ್ಟೇ. ಅದಕ್ಕೆ ಹುಡುಗರು ಒಂದು ಇದಕ್ಕಿಂತ ಮುಂಚೆ ಒಂದು ಕರ ತಂದಿದ್ದೆ, ಬಿಗ್ ಬಾಸ್ ಅಂತ, ಅದೇ ಫಸ್ಟ್ನೇ ಹೆಸರು. ಒಂದು ನೆಲವಾಗ್ಲಿ ಹಬ್ಬಕ್ಕೆ ಹಾಕಿದ್ದೆ, ಅಲ್ಲ ಹೋರಿ ಕರ ಹಿಡಿದ್ರು. ಚಾಲೆಂಜ್ ಊರಲ್ಲಿ ಕಾಂಪಿಟೇಷನ್ ಅಂತ ಹೋರಿ ಹಿಡಿದ್ರು. ಅದನ್ನ ಆ ಸಿಟ್ಟಿಗೋಸ್ಕರ ಈ ಹೋರಿ ತಂದದ್ದು. ಈ ಹೋರಿ ತಂದರೆ ನಾನು ಒಂದು ಕನಸು ನನಸಾಗುತ್ತೆ ಅಂತ ಈ ಹೋರಿ ತಂದೆ ಆಗಿನ ಮಟ್ಟಿಗೆ. ಅವತ್ತಿಂದ ಇವತ್ತಿನವರೆಗೂ ನಮ್ಗೆ ಎಲ್ಲಿ ಒಟ್ಟು ತಲೆ ಎಲ್ಲಿ ಬಾಗ್ಸಿಲ್ಲ, ಎಲ್ಲಿ ಹಬ್ಬಕ್ಕೆ ಹಾಕಿದ್ರು. ಯಾವತ್ತು ನಾನು ಸೋತೆ ಅಂತ ಯಾವಾಗ ಬಂದಿಲ್ಲ. ಇದೇ ಶಿಕಾರಿಪುರದಲ್ಲಿ ಮಾತ್ರ 2 ರೌಂಡು ಏನು ಮಾಡಿದ್ರು ಹೋಗಲಿಲ್ಲ, ವಾಪಸ್ ಬಂತು. ಅವಾಗ ಒಂದು ಸ್ವಲ್ಪ ಮನಸ್ಸಿನ ನೋವಾಯ್ತು. ಅದನ್ನ ಬಿಟ್ಟರೆ ಎಲ್ಲಿ ಮನಸ್ಸಿನ ನೋವು ಮಾಡಿಲ್ಲ ಇವತ್ತಿನವರೆಗೂ. ಎಲ್ಲಿವರೆಗೂ ಗೊತ್ತಿರ್ಬೋದು ಬ್ರದರ್ ಬಿಗ್ ಬಾಸ್ ಅಂದ್ರೆ ಒಂದು ಹೆಸರು? ಎಲ್ಲಿವರೆಗೂ ಗೊತ್ತಿರ್ಬೋದು? ನಮ್ಮ ಹೊನ್ನಾಳಿ ತಾಲೂಕು ಸುತ್ತಮುತ್ತಲು ಗೊತ್ತಿದೆ. ಹೊನ್ನಾಳಿ ತಾಲೂಕು ಬಿಟ್ರೆ? ಹೊನ್ನಾಳಿ ತಾಲೂಕು ಬಿಟ್ಟು ಶಿಕಾರಿಪುರ ಸೈಡ್ ಗೊತ್ತಾಗುತ್ತೆ. ಶಿಕಾರಿಪುರ ಬಿಗ್ ಬಾಸ್ ಅಂತ ಕೂದ್ರೆ ಗೊತ್ತಾಗ್ತಾ? ದೊಡ್ಡೇರಳ್ಳಿ ಬಿಗ್ ಬಾಸ್ ಅಂತ ಕೂದ್ರೆ ಗೊತ್ತಾಗುತ್ತೆ ದೊಡ್ಡೇರಳ್ಳಿ ಇದೆ ಅಂತ. ಹೊನ್ನಾಳಿ ಶಿಕಾರಿಪುರ ಬಿಟ್ಟು ಬೇರೆ ಕಡೆ ಏನಾದ್ರು ಹಬ್ಬಕ್ಕೆ ಹಾಕಿದ್ದೀರಾ? ಬೊಮ್ಮನಳ್ಳಿ ಹಾಕಿದ್ದೆ.
ಹೋದ ವರ್ಷ ಆ ಕಡೆ ಅಲ್ಲಿ ಹಾಕಿದ್ದೆ. ಅಲ್ಲಿ 7 ರೌಂಡ್ ಬಿಟ್ಟಿದ್ದೆ. 7 2 ರೌಂಡ್ ಕೈ ಹಾಕಿದ್ದ ಕೆಲಸ ಮಾಡ್ತಾ ಹೋರಿ. ಅಲ್ಲಿ ಗಾಡ್ರೇಜ್ ಬೀರ್ ಕೊಟ್ಟಿದ್ರು 2. ಎರಡನೇ ಬಹುಮಾನ ಗಾಡ್ರೇಜ್ ಬೀರ್ ಕೊಟ್ಟಿದ್ರು ಇಲ್ಲಿ. ಆ ಕಡೆ ಬಿಟ್ರೆ ಹಾವೇರಿ ಸೈಡ್ ಎಲ್ಲ ಹಾಕಿಲ್ಲ, ಹಾಕ್ಬೇಕು ಅಂತ ಒಂದು ಆಸೆ, ಹಾಕಿಲ್ಲ. ಇಲ್ಲೇ ಸೊರಬ ಸೈಡು, ಶಿಕಾರಿಪುರ ಸೈಡು ಮಾಡಿದ್ದೀನಿ. ಹೊಸಲಿ ಹಿರೇಮತ್ತೂರು ಮಾಡಿದ್ದೆ. ಈ ವರ್ಷ ಅದಕ್ಕೆ ಹಿರೇಮತ್ತೂರಿಗೆ ಹಾಕಿದ್ದೇನೆ. ಈಗ ನೆಕ್ಸ್ಟ್ 22ಕ್ಕೆ ಹಬ್ಬ ಮಾಡ್ತೀನಿ ಬ್ರೋ. ನಿಮಗೆ ಬಿಗ್ ಬಾಸ್ ಅನ್ನೋ ಒಂದು ಹೋರಿ ಬೇಕು ಅಥವಾ ಒಂದು ಹೋರಿ ಬೇಕು ಅನ್ನೋದಾದ್ರೆ ಯಾಕೆ ಬೇಕು? ಒಂದು ಹೋರಿ ಅನ್ನೋದು ಬೇಕು ಅನ್ನೋದಾದ್ರೆ ಯಾಕೆ ಬೇಕು? ಅಥವಾ ಪರ್ಟಿಕ್ಯುಲರ್ ಆಗಿ ಬಿಗ್ ಬಾಸೇ ಬೇಕು ಅನ್ನೋದಾದ್ರೆ ಯಾಕೆ ಬೇಕು? ಹುಡುಗರು ಖುಷಿಗೆ 2 ಪಾಯಿಂಟ್ ಇದೆ ನಂದ್ರಲ್ಲಿ. ಹೋರಿ ಅನ್ನೋದು ಅದು ಬಿಗ್ ಬಾಸ್ ಅಲ್ಲ, ಹೋರಿ ಅನ್ನೋದು ಬೇಕು ಅನ್ನೋದಾದ್ರೆ ಯಾಕೆ ಬೇಕು? ಹೋರಿ ಅನ್ನೋದು ಬೇಕಂದ್ರೆ ಊರಲ್ಲಿ ಒಂದು ಹೆಸರು ಬೇಕು. ಊರಲ್ಲಿ ಒಂದು ಹೋರಿ ಇದ್ರೆ ಈಗ 4 ಹತ್ರ ಹೋದ್ರೆ ಬಿಗ್ ಬಾಸ್ ಮಾಲೀಕರು, ಬಿಗ್ ಬಾಸ್ ಹುಡುಗರು ಬರೀ ಹೋರಿ. ಹೋರಿ ಅಂದ್ರೆ ಹೋರಿ ಅಂದ್ರ ಅವಾಗಿಂದನೂ ನಾನು 7ನೇ ಕ್ಲಾಸಿಂದನೂ ನಾನು ಹೋರಿ ಹುಚ್ಚೆ. ಯಾವಾಗಲೂ ಹೋರಿ ಕಟ್ಬೇಕು, ಹೋರಿ ಜೊತೆ ಹೋಗ್ಬೇಕು, ಹಬ್ಬ ಮಾಡಬೇಕು ಅನ್ನೋ ಹುಚ್ಚು ಹೋರಿದು. ಬಿಗ್ ಬಾಸ್ ಅಂತಂದ್ರೆ 4 ಜನ ಹಿಂಗೆ ಹೋದ್ರೆ ಹಿಂಗೆ ಬಿಗ್ ಬಾಸ್ ಹುಡುಗರಪ್ಪ, ಬಿಗ್ ಬಾಸ್ ಹೋರಿ ಇದು ಮಾಲೀಕರು ಅಂತ ಹೇಳ್ಬೇಕು. ನಮ್ಮ ತಾಲೂಕಾಗಲಿ ಶಿಕಾರಿಪುರ ತಾಲೂಕು ಎಲ್ಲಾದ್ರೂ ಹೇಳ್ಬೇಕು ಅನ್ನೋ ಒಂದು ಆಸೆ. ಆಸೆ ನೆರವೇರ್ತಾ ಇದೆಯಾ ಅಥವಾ ಇನ್ನೂ ಬಹಳ ದೂರ ಇದೆಯಾ ಅಥವಾ ಹತ್ರಕ್ಕೆ ಬಂದಿದ್ದೀರಾ? ಅರ್ಧ ಭಾಗ ನೆರವೇರಿದೆ, ಇನ್ನೊಂದು ಅರ್ಧ ಭಾಗ ಇದೆ. ಇನ್ನು ಎಷ್ಟು ವರ್ಷದ ಕನಸಿದು ಅಂತ? ಇಲ್ಲ, ನಿನ್ನ 1 ವರ್ಷ, ಇನ್ನೊಂದು ವರ್ಷದಾಗ ಹಾಕ್ತೀನಿ. ಈ ವರ್ಷ ಎಷ್ಟು ಹಬ್ಬ ಕೊಟ್ಟಿದ್ದೀರಾ? 2026. 2026ರಲ್ಲಿ ಇದು 5ನೇ ಹಬ್ಬ. ಎಲ್ಲೆಲ್ಲಿ ಕೊಟ್ಟಿದ್ದೀರಾ ಹಬ್ಬ? ಫಸ್ಟ್ನೇ ಹಬ್ಬ ಇದು ಶಿಕಾರಿಪುರನೇ ಹಾಕಿದ್ದೆ, ಸೊಪ್ಪಿನ ಕೇರಿ, ಅಲ್ಲಿ ನೆಡ್ಲಿಲ್ಲ. ಗುಡಿವಿ ಹಾಕಿದ್ದೆ. ಗುಡಿವಿ ಫಸ್ಟ್ನೇದು ಫ್ರೇಜ್ ಹಬ್ಬ ಅಂದ್ರೆ ಅದು. 2ನೇ ಮತ್ತು ಶಿಕಾರಿಪುರ, 3ನೇ ತಿಮ್ಲಾಪುರ, 4ನೇದು ತಿಮ್ಲಾಪುರ, ಶಿಕಾರಿಪುರನೇ 2 ಸಲ, ಶಿಕಾರಿಪುರ 2 ಸಲ. 5ನೇದು ಈಗ ಹಿರೇಮತ್ತೂರಿಗೆ ಹಾಕಿದ್ದೀನಿ. ಹಿರೇಮತ್ತೂರಿಗೆ ಹಾಕಿದ್ದೀರಾ. ಈ 4 ಹಬ್ಬ ಅಂದ್ರೂ ಕೊಟ್ಟಿದ್ದೀರಾ. 4 ಹಬ್ಬದಲ್ಲಿ ಬೆಸ್ಟ್ ಹಬ್ಬ ಯಾವುದು? ಬೆಸ್ಟ್ ಹಬ್ಬ ಶಿಕಾರಿಪುರ ಅಗೋರಾ ಬಾಯ್ಸ್. ಓಕೆ, ಭಾನುವಾರದ್ದು. ಭಾನುವಾರ. ಏನು ಬೆಸ್ಟ್ ಅನ್ನಕ್ಕೆ ಏನ್ ಕಾರಣ? ಅಂದ್ರೆ ಹೋರಿ ಅಲ್ಲಿ ಭಾರಿ ಸಿಟ್ಟು. ಮುಂದ್ ಬಂದಾರ ಹೆಂಗೆ ಚಿಮ್ಕೆಂದ ಹೋಗ್ತಾ ಇರೋದು. ಅಂದ್ರೆ ಮುಬಾರಕ್ ಆ ಎಣ್ಣ ಕೈ ಹಾಕಿತ್ತು ಹೋರಿನಲ್ಲಿ, ಅಲ್ಲಿ ಹೋರಿ ಕೆಲಸ ಮಾಡ್ತು, ಅದು ಒಂದು ಇಷ್ಟ ಆಯ್ತು. ಹಿಡಿಸ್ತೀನಿ ಅಂದ್ರನ್ನೆಲ್ಲ ಕಾಲ್ ಕೆಳ ನೋಡಿದ್ದೆ ಹಬ್ಬದಲ್ಲಿ. ಈ ಹೋರಿಗೆ ಹಿಡಿಸ್ತೀನಿ ಅಂದ್ರ ಕಾಲ್ ಕೆಳ ನೋಡಿದ್ದೆ. ಅದು ಬಹಳ ಖುಷಿ ಆಯ್ತಣ್ಣ ನನಗೆ. ಅದಕ್ಕೋಸ್ಕರ ನನಗೆ ಆ ಹಬ್ಬ ಈ ವರ್ಷದಲ್ಲಿ ಟ್ರೆಂಡಿಂಗ್ ಹಬ್ಬ ಅಂದ್ರೆ ಅದು. ಅದಕ್ಕೂ ಒಂದು ಖುಷಿ. ಆ ಹಬ್ಬದ ನನಗೆ ಭಾರಿ ಇಷ್ಟ. ಅಗೋರಾ ಬಾಯ್ಸದ್ದು ಅಂದ್ರೆ ಭಾರಿ ಇಷ್ಟ ಹಬ್ಬ. ಈಗ ನಾನು ನೆಕ್ಸ್ಟ್ ಬರ್ತೀನಿ, ಅವಕ್ಕೆಲ್ಲ ನೆಗೆಟಿವ್ ಪಾಯಿಂಟ್ಗಳಿಗೆ ನೆಕ್ಸ್ಟ್ ಬರ್ತೀನಿ. ಬಿಗ್ ಬಾಸ್ ಅನ್ನೋದು ಮನೆಗೆ ಬಂದ ಮೇಲೆ ಹೇಗಿದೆ ಬ್ರದರ್ ಮನೆ ವಾತಾವರಣ? ಮನೆ ವಾತಾವರಣ ಚೆನ್ನಾಗಿದೆ. ಅಂದ್ರೆ ಬಂದಾಳಿಂದನೂ ನನ್ನ ಮನೆಯಲ್ಲೇ ಇಲ್ಲ ಇದು. ಅಲ್ಲಿ ನನ್ನ ಫ್ರೆಂಡ್ ಮನೇಲಿ ಒಂದು ದಿವಸ ಇತ್ತು, ಆಮೇಲೆ ಮತ್ತೊಂದು ದಿವಸ ಬೇರೆ ಊರಿಗೆ ಹೋಗಿತ್ತು, ಮತ್ತೆ ಈಗ ಬಂತು. ಒಡಿ ಒಂದು 6 ತಿಂಗಳು 7 ತಿಂಗಳು ನಮ್ಮ ಮನೇಲಿ ಐತಿ. ಈಗ ಚೆನ್ನಾಗಿದೆ, ಏನೋ ಪ್ರಾಬ್ಲಮ್ ಏನಿಲ್ಲ, ಇದರಿಂದ ಏನು ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ಬಿಗ್ ಬಾಸ್ನ ಸಪೋರ್ಟ್ ಇದೆಯಾ ಮನೆಗೆಲ್ಲ? ಸಪೋರ್ಟ್ ಇದೆ. ಅಂದ್ರೆ ಬೈತಾರೆ, ಅಂದ್ರೆ ಹೋದ್ಮ್ಯಾಗೆಲ್ಲ ಮತ್ತೆ ಹಿಂಗ ಏನಾತು ಅಂತ ಫೋನ್ ಮಾಡ್ತಾರೆ. ಎಷ್ಟೇ ಬಿಟ್ರಿ, ಈಗ ಬಿಟ್ರ ಅಂತ ಕೇಳ್ತಾರೆ ಮನೇಲಿ ಆಸೆ ಇದೆ. ಒಂದು ಹೋರಿ ನಿಮ್ಗಿಂತ ಚೆನ್ನಾಗಿ ಹಬ್ಬ ಮಾಡ್ತಿಲ್ಲ ಬ್ರದರ್. ಒಂದು ಹೋರಿ ನಿಮ್ಗಿಂತ ಚೆನ್ನಾಗಿ ಹಬ್ಬ ಮಾಡ್ತಿಲ್ಲ. ನಿಮ್ಮ ಪಾಳೆ ಏನಿದೆ ಅಲ್ವಾ, ಅದಕ್ಕಿಂತ ಮುಂದೆ ನಿಂತಿದೆ. ಆ ಹೋರಿಗೆ ತುಂಬಾ ಜನ ಕೇಕೆ ಹೊಡಿತವ್ರೆ. ಹೋಯ್ತಾ ಹೋರಿ ಪಾಸ್ ಆಗಿ ಹೋಯ್ತು. ನೆಕ್ಸ್ಟ್ ನಿಮ್ ಹೋರಿ ಕೂಗುದ್ರು ಮೈಕಲ್ಲಿ, ನಿಮ್ಮ ಹುಡುಗರು ಮಾತ್ರ ಬಿಟ್ರೆ ಬೇರೆ ಯಾರು ಅದು ಕೇಕೆ ಹೊಡಿತಿಲ್ಲ, ಏನು ಮಾಡ್ತಿಲ್ಲ. ಒಬ್ಬ ಮಾಲೀಕನ ಮನ್ಸಲ್ಲಿ ಅವಾಗ ಏನ್ ಬರುತ್ತೆ? ನನ್ನ ಊರಿನೂ ಈ ತರ ನಮ್ಮ ಊರಿಗೂ ಟವಲ್ ಹೊಡಿಬೇಕು, ಅದು ಯಾವಾಗ ಆಸೆ ಈಡೇರ್ತೈತೋ ಅಂತ ಒಂದು ಮನಸ್ಸಲ್ಲಿ ನೋವಿರುತ್ತೆ. ಯಾವಾಗ ನಾನು ಈ ತರ ನನ್ನ ಊರಿಗೆ ಯಾವಾಗ ಟವಲ್ ಹೊಡಿತಾರೋ, ನನ್ನ ಕನಸು ಯಾವಾಗ ನನಸಾಗುತ್ತೋ ಅಂತ ಒಂದು ಇದು ಇರುತ್ತೆ. ಅಲ್ಲಿ ನೋಡ್ತೀವಿ, ಮಾಡೋಣ, ಅದನ್ನು ನಾವು ಒಂದ್ಸಲ ಟ್ರೈ ಮಾಡೋಣ, ನಮ್ದು ಟವಲ್ ಹೊಡಿಯೋಣ ಅಂತ ಒಂದು ಆಸೆ ಇದೆ. ಆಸೆ ಈಡೇರುತ್ತಾ ಅನ್ಸುತ್ತಾ ಬ್ರದರ್ ಈ ಕರೆಂಟ್ ಸಿಚುಯೇಷನ್ ಹೋರಿ ಹಬ್ಬದಲ್ಲಿ? ಅಂದ್ರೆ ಹೇಳಕ್ಕಾಗಲ್ಲ, ಈಡೇರ್ಬೋದು ಅಂತ ಒಂದು ಆಸೆ ಇದೆ, ಒಂದು ಕನಸು ಇದೆ, ಈಡೇರುತ್ತೆ. ಇನ್ನೊಂದು ವರ್ಷದಲ್ಲಿ ಈಡೇರುತ್ತೆ. ಹೊಡಿತಾರೆ ಅಂತ ಅನ್ಕೋತೀರ ಜನ? ನಮ್ಮ ನಾನು ಯಾಕೆ ಈ ಪ್ರಶ್ನೆ ಒತ್ತಿ ಕೇಳ್ತಿದ್ದೀನಿ ಅಂದ್ರೆ, ನಮ್ಮ ಸಂದರ್ಶನಗಳಲ್ಲಿ ಕೆಲವೊಂದು ಹೋರಿಗಳು ಹೈದರಾಬಾದಲ್ಲಿ ನಾನು ಹೋದಾಗೆಲ್ಲ ವಿಡಿಯೋ ನನ್ನ ಪಕ್ಕದಲ್ಲಿರೋರು ನೋಡ್ತಿದ್ರು. ಆಮೇಲೆ ನನ್ನ ಗುರುತಿಸಿದ್ರು, ಅವಾಗ ಅಣ್ಣ ನೀವೇ ಅಲ್ವಾ ಮಾಡಿರೋದು ಈ ವಿಡಿಯೋನ ಅಂತ. ಬಟ್ ಆನ್ಲೈನ್ ಅಲ್ಲಿ ತೋರಿಸಿದಂತ ಸಪೋರ್ಟ್ ಆಫ್ಲೈನ್ ಅಲ್ಲಿ ಇಲ್ಲ, ಅದೇ ಹೋರಿಗೆ ಪರ್ಟಿಕ್ಯುಲರ್ ಆಗಿ. ಅದಕ್ಕೆ ನಾನು ಕೇಳ್ತಾ ಇರೋದು ನಿಮಗೆ, ಆ ಕನಸು ಈಡೇರುತ್ತಾ ಅಥವಾ ಕನಸು ಕನಸಾಗೆ ಉಳಿಯುತ್ತಾ ಅಂತ? ಇಲ್ಲ ಬ್ರೋ, ಈಗ 22ಕ್ಕೆ ಹಬ್ಬಕ್ಕೆ ಹಾಕೇನಲ್ಲ, ಅಲ್ಲಿ ನೋಡೋಣ, ವಿಡಿಯೋ ಹಾಕ್ತೀನಿ ಬ್ರೋ ನಿಮಗೆ, ಅಲ್ಲಿ ನೋಡೋಣ, ಸಂದರ್ಶನ ಆಗಿರುತ್ತೆ. ಹಿರೇಮತ್ತೂರು ಹಬ್ಬದಲ್ಲಿ ನೋಡೋಣ.
ಹೆಂಗೆ ಚೂಸ್ ಮಾಡ್ತೀರಾ ಬ್ರದರ್ ಅಖಾಡನ? ಇಂಥ ಅಖಾಡಕ್ಕೆ ಹಾಕಿದ್ರೆ ನಮ್ಮ ಹೋರಿಗೆ ಈ ಪಾಡಾಗುತ್ತೆ ಅಥವಾ ಓಕೆ ಆಗುತ್ತೆ? ಅಂದ್ರೆ ಈಗ ಎಲ್ಲ 300 ಎತ್ತಿ ನಂಬರ್ ಕೊಡ್ತಾರೆ, ಅಲ್ಲೆಲ್ಲ ಹೋದ್ರೆ 1 ರೌಂಡ್, ಬೇಡ ಅಂದ್ರೆ 2 ರೌಂಡ್ ಬಿಡಕ್ ಸಹಿ ಕಷ್ಟ. ನಮಗೆ ಏನು ಒಂದು 5 ರಿಂದ 6 ರೌಂಡ್ ಬಿಡ್ಬೇಕು, ಅಲ್ಲಿ ಹೆಸರಾಗುತ್ತೆ ಹೋರಿ. 5 ರೌಂಡ್ 6 ರೌಂಡ್ ಬಿಟ್ರೆ ಇವತ್ತಿನವರೆಗೂ ನಮಗೆ ತಕ್ಕಂಗೆ ಹೋರಿ ಇದೆ, ಹೋರಿ ತಕ್ಕಂಗೆ ಬಹುಮಾನ ಇಲ್ಲ ಇಲ್ಲಿ. ಇಷ್ಟು ಹಬ್ಬ ಮಾಡಿದ್ರೆ ಹೋರಿ ತಕ್ಕಂಗೆ ಎಲ್ಲಿ ಬಹುಮಾನ ಕೊಟ್ಟಿಲ್ಲ. ಅದಕ್ಕೆ ಒಂದು 5 ರಿಂದ 6 ರೌಂಡ್ ಬಿಟ್ರೆ ಬಹುಮಾನ ಕೊಡ್ತಾರ. ನಾವು ನೋಡೋಣ ನಿಯತ್ತಿನ ಹಬ್ಬ ಅಂತ, ನೋಡೋಣ ನಿಯತ್ತು ಅಂತ ಎಲ್ಲ ಹೇಳ್ತಾರೆ, ಎಲ್ಲಿ ನಿಯತ್ತಾಗ್ತಾ ಇಲ್ಲ, ನೋಡೋಣ ಅಂತ. ಈಗ ನಿಮ್ಮ ಮುಂದೆ ತುಂಬಾ ಹೋರಿಗಳಿದಾವೆ ಪಾಳ್ಯದಲ್ಲಿ, ತುಂಬಾ ಹೋರಿಗಳಿದಾವೆ. ಈಗ ನಿಮ್ ಪಕ್ಕದಲ್ಲಿ ನಿಮ್ ಫ್ರೆಂಡ್ ಒಂದು ಹೋರಿನೂ ಇರ್ಬೋದು, ಬಟ್ ಆದ್ರೆ ನಿಮ್ ಮನ್ಸಲ್ಲಿ ನಂದು ಹೋರಿ ಅಂತ ಒಂದು ಫೀಲ್ ಇರುತ್ತೆ ಇದ್ರ ಬಗ್ಗೆ, ಬಿಗ್ ಬಾಸ್ ಬಗ್ಗೆ. ಅಷ್ಟು ಹೋರಿಗಳಿಗೆ ಹೋಲ್ಸಿದ್ರೆ ನಂದಕ್ಕೆ ಬಂಪರ್ ಒಂದು 6-7 ಸಲ ಕೊಟ್ಟಿರ್ತೀರಾ ಹಬ್ಬನ, ಅವತ್ತಿನ ದಿನ ನಂದಕ್ಕೆ ಬಂಪರ್ ಕೊಡ್ಬೇಕು ಅಂತ ನೀವು ಕಮಿಟಿ ಅವ್ರ ಹತ್ರ ಹೇಳ್ಬೇಕು ಅನ್ನೋ ಒಂದು ಗಟ್ಸ್ ಫೀಲ್ ನಿಮ್ಮ ಹತ್ರ ಇದೆ ಅಂದ್ರೆ, ಆ ತರ ಹಬ್ಬ ಹೇಗ್ ಮಾಡ್ಬೋದು ಬಿಗ್ ಬಾಸ್ ಅನ್ನೋ ಒಂದು ಹೋರಿ? ಆ ಥರ ಹಬ್ಬ ಹೇಗೆ ಮಾಡ್ಬೋದು ಅಂದ್ರೆ 5 ರಿಂದ 6 ರೌಂಡ್ ಬಿಟ್ಟಾಗ ನಮ್ಮ ಫ್ರೆಂಡ್ ಮಗಳಲ್ಲಿ ಇದ್ದಾಗ 5 ರಿಂದ 6 ಕೊಟ್ಟಿರ್ತೀರಾ ಹಬ್ಬನ. ಈಗ ನಿಮ್ ಫ್ರೆಂಡ್ ಹೋರಿನೂ ಮಾಡಿರುತ್ತೆ ಅಷ್ಟು ರೌಂಡ್, ಅಷ್ಟೇ ರೌಂಡ್ ಮಾಡಿರುತ್ತೆ. ಆದ್ರೂ ನಿಮ್ಗೊಂದು ಗಟ್ಸ್ ಫೀಲು, ನಂದು ಕೊಟ್ರೆ ಬಂಪರ್ಗೆ ಒಂದು ಕರೆಕ್ಟ್ ಇದು ಕೊಟ್ಟಂಗೆ, ತೂಕ ಕೊಟ್ಟಂಗೆ ಅಂತ ನಿಮಗೂ ಅನಿಸ್ತಿರುತ್ತೆ. ಅನ್ಸುತ್ತೆ ಬ್ರೋ. ಈಗಿನ ಮಾಲೀಕರೆಲ್ಲ ಅದೇ, ನನ್ ಯಾರಾದ್ರೂ ಅಷ್ಟೇ ನನಗಿಂತ 1 ರೌಂಡ್ ಜಾಸ್ತಿ ಸಿಕ್ಕಿದ್ರು ನನಗೆ ಬಂಪರ್ ಕೊಡ್ಲಿ ಅಂತ ಆಸೆ ಇರುತ್ತೆ ಎಲ್ಲ ಹೋರಿ ಮಾಲೀಕರಿಗೂ. ಅದೇ ಆ ವ್ಯಕ್ತಿಗೆ ನೀವು ಈಗ ನಿಮ್ ಫ್ರೆಂಡ್ ಒಂದು ಇದನ್ನ ಕಮ್ಮಿ ಕೊಟ್ಬಿಡೋಣ, ಓಕೆನಾ, ಅವ್ರು 1 ರೌಂಡ್ ಕಮ್ಮಿ ಬಿಟ್ಟಿದ್ದಾರೆ, ಓಕೆನಾ, ಅವತ್ತಿನ ದಿನ ನಿಮ್ದೇ ಬಂಪರ್ ಅಂತ ತುಂಬಾ ಜನನು ಹೇಳ್ತಿದ್ದಾರೆ, ಆದ್ರೆ ಕಮಿಟಿ ಕೊಡಕ್ ರೆಡಿ ಇಲ್ಲ. ಬಟ್ ಈ ಕಮಿಟಿ ಹತ್ರ ನೀವು ಕೇಳ್ಕೋಬೇಕು, ನೀವು ಮಾತಾಡೋದ್ರ ಮೇಲೆ ಕಮಿಟಿ ಡಿಪೆಂಡ್ ಮಾಡುತ್ತೆ ಅನ್ನೋದೊಂದು ಪಾಯಿಂಟ್ ಬಂದ್ರೆ, ಯಾಕೆಂದ್ರೆ ನಿಮ್ಮನ್ನ ನೀವು ಅಲ್ಲಿ ಇದನ್ನ ಪ್ರೂವ್ ಮಾಡ್ಕೋಬೇಕು, ಯಾಕಪ್ಪ ಅಂತ. ನೋಡೋಣ, ಪ್ರೂವ್ ಮಾಡ್ಕೊಳ್ಳಿ, ಹೇಗೆ ಪ್ರೂವ್ ಮಾಡ್ಕೋತೀರಾ ಅಂತ ನಿಮ್ ಹೋರಿ ಹಬ್ಬ ನೋಡಿ. ಅದೇ ಎಷ್ಟು ರೌಂಡ್ ಬಿಟ್ಟಿವಿ ಅಂತ ಅವ್ರ ಹತ್ರ ಕನ್ವಿನ್ಸ್ ಮಾಡ್ಕೊಳೋದು, ವಿಡಿಯೋ ತೋರಿಸೋದು, ಅದ್ರ ಮೇಲೆ ಅವ್ರು ಕೊಡ್ಲಿಲ್ಲ ಅಂದ್ರೆ ಏನು ಮಾಡಂಗಿಲ್ಲ. ಈಗ ಕಮಿಟಿಯವ್ರಿಗೆ ಏನು ಹೇಳಕ್ಕಾಗಲ್ಲ, ಅವರು ಎಲ್ಲ ಈಗೆಲ್ಲ ಮಾಡ್ತಾ ಇರೋದೇ ಬುಕ್ಕಿಂಗ್ ಹಬ್ಬ, ಎಲ್ಲರೂ ನಿಯತ್ತು ಅಂತ ಹೇಳ್ತಾರೆ, ಎಲ್ಲಿ ನಿಯತ್ ಮಾಡಲ್ಲ, ಎಲ್ಲ ಬುಕ್ಕಿಂಗೆ, ಏನು ಮಾಡಂಗಿಲ್ಲ. ಮನೆ ಬರಲ್ಲ ಅಂತ ಇಷ್ಟು ಹಬ್ಬ ಮಾಡೇವಿ, ಎಲ್ಲಿ ಬಹುಮಾನ ಕೊಡಲ್ಲ, ಸಾಕು ಪ್ರೀತಿ ಅಭಿಮಾನಕ್ಕೆ ಹಬ್ಬ ಮಾಡೋಣ. ನೀನು 1 ವರ್ಷದಾಗ ಎಲ್ಲಿ ಬಹುಮಾನ ಕೊಡೋದ್ರು ಪರವಾಗಿಲ್ಲ, ಆ ಕಡೆ ಟವಲ್ ಹೊಡ್ಸೋಣ ಸಾಕು, ಅದೊಂದೇ, ಅದು ಬಹುಮಾನ ಸಿಕ್ಕಂಗೆ. ಆ ಕಡೆ ಟವಲ್ ಹೊಡೆದ್ರೆ ಎಲ್ಲರೂ ಬಹುಮಾನ ಸಿಕ್ಕಂಗೆ. ಬಟ್ ಆ ಕಾಡ್ದ ಟವಲ್ ಹೊಡಿಬೇಕು ಅಂದ್ರೆ ದುಡ್ಡು ಮ್ಯಾಟ್ರ್ ಆಗುತ್ತಲ್ವ ಬ್ರದರ್? ಆಗಿದೆ. ಬಟ್ ಎಲ್ಲರ ಹತ್ರನೂ ಲಕ್ಷ್ಮಿ, ಎಲ್ಲರಿಗೂ ಒಲ್ಲೆಲ್ಲ ಲಕ್ಷ್ಮಿ ಎಲ್ಲರ ಹತ್ರನೂ ಇರಲ್ಲ. ಹೌದು. ಇದಕ್ಕೆ ಇಲ್ಲೇ ನಾನು ಕೇಳ್ತಾ ಇರೋದು, ನನ್ನ ಪ್ರಶ್ನೆಗಳು ಅದ್ರ ಒಳಾರ್ಥ ತಿಳ್ಕೊಬೇಕು ನೀವು. ಹೆಂಗೆ ಅಂದ್ರೆ, ಈಗ ಬಿಗ್ ಬಾಸ್ ಅನ್ನೋ ಒಂದು ಹೋರಿಗೆ ಟವಲ್ ಹೊಡಿತಿದ್ದಾರೆ ಅಥವಾ ಏನೋ ಒಂದು ಮಾಡ್ತಿದ್ದಾರೆ ಅಂದ್ರೆ ಸೌಂಡು ಅಷ್ಟೇ ಮಾಡ್ಬೇಕು, ಅದು ಹಬ್ಬ ಮಾಡೋಕ್ಕಿಂತ ಜಾಸ್ತಿ ಸೌಂಡ್ ಮಾಡಬೇಕು. ಇವತ್ತು ಕೆಲವೊಂದು ಎತ್ತುಗಳು, ಕೆಲವೊಂದು ಮೆನ್ಷನ್ ಮಾಡ್ತಿದ್ದೀನಿ, ಕೆಲವೊಂದು ಎತ್ತುಗಳು ಹೇಗೆ ಅಂದ್ರೆ ಹಬ್ಬಗಳು ಓಕೆ ಅನ್ನಂಗೆ ಮಾಡಿದ್ರು ಹೆಸರು ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಕೆಲವೊಂದು ಎತ್ತುಗಳು ಬಿಡಿ, ಅವು ಹಬ್ಬನೂ ಹಂಗೆ ಮಾಡ್ತಿದ್ದಾವೆ, ಹೆಸರು ಹಂಗೆ ಇದೆ. ನಾನು ಅದಕ್ಕೆ ಹೇಳ್ತಾ ಇರೋದು, ಈಗ ಎಲ್ಲರಿಗೂ ಆ ಥರ ಖರ್ಚು ಮಾಡೋಕ್ಕಾಗಲ್ಲ. ನಿಮ್ ಜೊತೆ 50 ಜನಕ್ಕೆ ಬಂದ್ರು ಅಂದ್ರೆ 50 ಜನಕ್ಕೂ ನಿಮ್ನ ಮೇಂಟೈನ್ ಮಾಡಕ್ ಆಗಲ್ಲ. ನಾನು ಅದಕ್ಕೆ ಹೇಳ್ತಾ ಇರೋದು, ಬಿಗ್ ಬಾಸ್ ಅನ್ನೋ ಒಂದು ಗುಂಪು ಇದ್ರಲ್ಲಿ ಹೆಂಗೆ ಅಂತ, ಹಣಕಾಸಿನ ಪರಿಸ್ಥಿತಿಲಿ ಹೇಗೆ ಅಂತ. ಏಕೆಂದ್ರೆ ಈಗ ಹೇಳಿದ್ರಿ ನೀವು, ನನಗೆ ಬಹುಮಾನ ಇಲ್ಲದೆ ಇದ್ರು ಪರವಾಗಿಲ್ಲ, ನಾನು ಹಬ್ಬ ಮಾಡ್ತೀನಿ, ನನ್ನ ಖುಷಿಗೋಸ್ಕರ ಮಾಡ್ತೀನಿ ಅಂತ ಅಂದ್ರಿ. ಸೊ ಯಾರನ್ನೋ ಒಬ್ರನ್ನ ಖುಷಿ ಪಡಿಸೋಕೋ ಅಥವಾ ಈ ಹಬ್ಬಗಳು ಬೇಕು ಅಂತ ಅನ್ಸುತ್ತ ಅವಾಗ ಅಂತ? ಯಾರನ್ನೋ ಖುಷಿ ಪಡೋಕ್ಕೋಸ್ಕರ ಬೇಡ, ನಾವು ಖುಷಿ ಪಡೋಕ್ಕೋಸ್ಕರ ಸಾಕು ಹಬ್ಬ. ಯಾರನ್ನೋ ಬೇಡ, ಜನಗಳಿಗೆ ಬೇಡ, ಈಗ ನಮಗೆ ಬೇಕಾದವ್ರಿಗೆ ಖುಷಿ ಪಟ್ರೆ ಸಾಕು. ಈಗ ಬಿಗ್ ಬಾಸ್ ಮೇಲೆ ಅಭಿಮಾನ ಇರೋರು ಇವರೆಲ್ಲ ಖುಷಿ ಪಟ್ರೆ ಸಾಕು, ಬೇರೆ ಬೇಡ. ಈಗ ಪೇಮೆಂಟ್, ಈಗ ಎಲ್ಲರ ಹತ್ರನೂ ದುಡ್ಡಿರಲ್ಲ. ಈಗ ನಡೀತಿರೋದು ದುಡ್ಡಿದ್ರೇ ದುನಿಯಾ. ದುಡ್ಡು ಕೊಟ್ರೆ ಎಲ್ಲ ಅಕ್ಷಿನೇ ಟವಲ್ ಹೊಡೆಯುತ್ತೆ. ನಮ್ಮ ಹತ್ರ ದುಡ್ಡಿಲ್ಲ, ಸಾಕು ಅಭಿಮಾನಿಗಳು ಖುಷಿ ಪಟ್ರೆ ಸಾಕಲ್ಲ ಹಬ್ಬ ಮಾಡಿದಾಗ. ಬಿಗ್ ಬಾಸ್ ನ ಮೊದಲನೇ ಹಬ್ಬಕ್ಕೂ ಈಗ 12 ಹಬ್ಬ ಕೊಟ್ಟಿದ್ದೀರಿ ಅಂದ್ರಲ್ವಾ, 12ನೇ ಹಬ್ಬಕ್ಕೂ ಏನ್ ಡಿಫ್ರೆನ್ಸ್ ಆಗಿರ್ಬೋದು ಬ್ರದರ್? ಮೊದಲನೇ ಹಬ್ಬ ಅಂದ್ರೆ ಒಂದೇ ಸೈಡು, ಎಡಗಡೆ ಸೈಡ್ ಹಿಡ್ಕೊಂಡು ಓಡೋದು, ಹೋಗ್ತಾ 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 ಸೆಂಟ್ರ್ ಬರೋದು, ಅಂದ್ರೆ ಮತ್ತೆ ಎಡಕ್ಕೆ ಹೋಗುತ್ತೆ, ಕೈ ಎಷ್ಟು ಕೆಲಸ ಮಾಡುತ್ತೆ. ಅವಾಗ ಕೈ ಅಂತ ಇದ್ದಲ್ಲ, ಇವಾಗ ಕೈ ಅಂತ ಇದೆ. ಆ ಕಡದಲ್ಲಿ ಕೈ ಹಾಕ್ಸ್ಕೊಳುತ್ತೆ, ಕೆಲಸ ಮಾಡುತ್ತೆ. ಅವ್ರಿ ಬೊಮ್ಮನಹಳ್ಳಿ ಹಬ್ಬದಲ್ಲೂ ಕೆಲಸ ಮಾಡೈತೆ, ಪುರದಲ್ಲೂ ಮಾಡೈತೆ, ಮಾರವಳ್ಳಿ ಮಾಡೈತೆ, ಆಮೇಲೆ ಶಿಕಾರಿಪುರದಲ್ಲೂ ಮಾಡೈತಿ. ಕೈ ಹಾಕಿ ಕೆಲಸ ಮಾಡ್ತೈತಿ ಈ ಹೋರಿ. ಅವಾಗ ಆತರ ಮಾಡಿದ್ದಿಲ್ಲ, ಅವಾಗ ಓಡ್ತದ ಬರೀ ಫೋಟೋ ಅಷ್ಟೇ. ಇವಾಗ ಕಾಲಲ್ಲಿ ಕೆಲಸ, ಕೈ ಹಾಕಿದ್ರೆ ಚಂದ ಹಬ್ಬದ್ರದ್ದು. ಕೈ ಹಾಕಿಂದ ಮುಂಚೆ ಅಂತ ಹಬ್ಬ ಅಲ್ಲ, ಕೈ ಹಾಕಿ ಮತ್ತೆ ಚಂದ. ಬಿಗ್ ಬಾಸ್ ಅನ್ನೋ ಒಂದು ಹೋರಿ ಅಖಾಡಕ್ಕೆ ಬರ್ತಿದೆ ಅಂದ್ರೆ ಜನ
ಏನಂತ ತಿಳ್ಕೊಬೇಕು ಅಂದ್ರೆ ಈಗ ಕೆಲವೊಂದು ಹೋರಿಗಳು ಬರ್ತವೆ, ಕೆಲವೊಂದು ಹೋರಿಗಳು ಬಂದಾಗ ಪಟ ಹೊಡಿಬೇಕು, ಕೆಲವೊಂದು ಹೋರಿಗಳು ಬಂದಾಗ ಫಸ್ಟ್ ಸಾರ್ವೆ ಹತ್ಬೇಕು. ಈಗ ನೀವು ಇವ್ರದಿದೆ ರಾಕ್ ಸ್ಟಾರ್ ಬಂದಾಗ ಜನ ಎಲ್ಲೂ ಸರ್ಕೊಂಡ್ಬಿಡ್ತಾರೆ ಕೆಲವೊಬ್ರು. ಹಂಗೆ ಬಿಗ್ ಬಾಸ್ ಅಂತ ಹೋರಿ ಬಂದಾಗ ಜನ ತಲೆಯಲ್ಲಿ ಏನ್ ಬರ್ಬೋದು? ಗೊತ್ತಿರೋರು ಸರ್ಕಂತಾರಣ, ಗೊತ್ತಿಲ್ದಾರ ನಿಂತ್ಕೊಂತಾರೆ. ಅದನ್ನ ಗೊತ್ತು ಮಾಡಿಸ್ಬೇಕು ಈಗ ನೀವು ಹಿರೇಮತ್ತೂರ್ ಹಬ್ಬದಲ್ಲಿ. ಮಾಡೋಣ, ಅದು ಆಸೆ ಇದೆ. ಈ ತರ ಬೇಲಿ ಹಾರಿಸ್ಬೇಕು ಅಂತ ಓರಿ ಅಂದ್ರೆ ಈ ಓರಿ ಕೈ ಗೇಟಿಂದಾನೆ ಕೈ ಬಿಟ್ರೆ ಹೊಡುತ್ತೆ, ಅದನ್ನ ಜಗ್ಗಿ ತಿರ್ಗಿಸ್ಬಿಟ್ರೆ ಗೇಟಿಗೆ ನಡ್ಕೊಂತ ಹೋಗುತ್ತೆ. ಗುಡ್ವೆಲ್ಲ ಹಂಗೆ ಆಗಿತ್ತು, ಒಂದು ಟ್ರಿಪ್ ನಿಲ್ಸ್ಬಿಟ್ಟಿದ್ವಿ. ಅದಕ್ಕೆ ಈ ಸಲ ಹಿರೇಮತ್ತೂರಲ್ಲಿ ನಿಲ್ಲಿಸ್ಬೇಕು ಅಂತ ಆಸೆ ಇದೆ. ನಿಲ್ಲಿಸ್ತೀವಿ, ಬೇಲಿ ಹತ್ತರಿಸ್ತೀವಿ, ಹಿರೇಮತ್ತೂರಲ್ಲಿ ಹತ್ತರಿಸ್ತೀವಿ ಬೇಲಿನ. ಅದು ಹತ್ತರಿಸಿದ್ರೆ ನಾವು ಬಿಡಲ್ಲ, ಅದನ್ನ ಹತ್ತರಿಸ್ಲೇಬೇಕು, ಬೇಲಿ ಹಾರಿಸ್ಬೇಕು ಜನನ. ಎಷ್ಟು ಟ್ರಿಪ್ ಬಿಡ್ಬೇಕು ಅಂತ ಒಂದು ತಲೆಯಲ್ಲಿ? ನನ್ನ 5 ರೌಂಡ್ ಬಿಡ್ಬೇಕು ಅಂತ ಹಿರೇಮತ್ತೂರಲ್ಲಿ. 68 ಸೇರುವಂತೆ. ಅಷ್ಟೇನಾ? ಅಷ್ಟೇ ಸೇರ, ಇನ್ನೊಂದು 50 ಸೇರ್ಬೋದು ಅಷ್ಟೊಳಗೆ. ಒಂದು 5ರಿಂದ 6 ರೌಂಡ್ ಬಿಡ್ಬೇಕು. ಅಂದ್ರೆ 4 ರೌಂಡ್ ಓಡುತ್ತೆ, ಆಮೇಲೆ ನಡ್ಕಂತಾನೆ ಹೋಗುತ್ತೆ, ಓಡಲ್ಲ. ಒಂದ್ ಕಡೆ ಚೆಂಡ್ ಹಿಡ್ಕೊಂಡ್ ನಿಧಾನ ನಡ್ಕಂತ ಹೋಗ್ತಾರೆ ಜನ ನೋಡ್ಕೊಂತ. ಅದಕ್ಕೆ ಒಂದು 5ರಿಂದ 6 ರೌಂಡ್ ಬಿಡ್ಬೇಕು ಅನ್ನೋ ಒಂದು ಆಸೆ. ಅದು ಹಿರೇಮತ್ತೂರಾಗ ಈಡೈತೆ ಅಂತ ಅನ್ಕೊಂಡೇನಿ. ಬಿಡ್ಬೇಕು, ಏನಾದ್ರೂ ಆಗ್ಲಿ ಕಷ್ಟ, ಒಂದು 4 ರೌಂಡರ ಬಿಡ್ಬೇಕು ಕನಿಷ್ಠ ಅಲ್ಲಿ. ಬಿಗ್ ಬಾಸ್ ಬಗ್ಗೆ, ಈ ಹೋರಿ ಹಬ್ಬದ ಬಗ್ಗೆ ಈಗ 12 ವರ್ಷ, ಅದ್ರ ಜೊತೆಗೆ 12 ಹಬ್ಬಗಳ ಜೊತೆ ಇದೀರಾ 1.5 ವರ್ಷದಲ್ಲಿ. ಅದ್ರ ಬಗ್ಗೆ ಜನಕ್ಕೆ ಏನೂ ಕ್ವಶನ್ ಕೇಳದೆ ಜನಕ್ಕೆ ಇಂಥದ್ದೊಂದು ಕೊಡಬೇಕು ಅನ್ನೋದಾದ್ರೆ ಏನಾದ್ರೂ ಒಂದು ಹೇಳ್ಬೋದು. ಅದಕ್ಕೆ ಒಂದು ಅಂತ ಅಲ್ಲ, ನಿಮಗೆ ಏನೇನು ಹೇಳಬೇಕು ಅನ್ಸುತ್ತೆ ಹೇಳ್ಬಿಡ್ಬೋದು ಬಿಗ್ ಬಾಸ್ ಬಗ್ಗೆ. ನನಗೆ ಹೆಮ್ಮೆಯಿಂದ ಹೇಳ್ಕೊತೀನಿ ಅಂತ. ನಿಮ್ಮ ಹೋರಿ ಬಗ್ಗೆ ನೀವೇ ಹೆಮ್ಮೆಯಿಂದ ಹೇಳ್ಬೇಕು ಅಂದ್ರೆ, ಇವತ್ತಿನವರೆಗೂ ಚಾಲೆಂಜಾಗಿ ಹಬ್ಬ ಮಾಡೇವಲ್ಲ, ಎಲ್ಲಿ ಕೊಬ್ಬರಿ ಕೊಟ್ಟಿಲ್ಲ, ಎಲ್ಲಿ ಒಂದು ಖುಷಿ, ಎಲ್ಲೇ ಹೋದ್ರು ತಲೆಬಾಗಿ ಬಂದಿಲ್ಲಲ್ಲ, ಅದನ್ನ ಜನ ಹತ್ರ ಹೇಳ್ಕೊಳಕ್ಕೆ ಹೆಮ್ಮೆಯಿಂದ ಹೇಳ್ಕೊಂತೀನಿ. ನಾನು ನೆತ್ತಿಂಗ್ ಹಬ್ಬ ಮಾಡ್ತಪ್ಪ, ನಾನು ಹೋರಿ ಇಷ್ಟು ರೌಂಡ್ ಹೋತಪ್ಪ ಅಂತ ಹೆಮ್ಮೆಯಿಂದ ಹೇಳ್ಕೊಂತೀನಿ. ನಮ್ಮ ಹೋರಿ ಅಪೋಸಿಟರು ಭಾಳ ಜನ ಭಾಳ ಮಾತಾಡಿದ್ರು, ಮತ್ತೊಂದು ಟ್ರೈ ಮಾಡಿದ್ರು, ಮತ್ತೊಂದು ಇನ್ನೊಂದು ಹೇಳಿದ್ರು. ಏನೇ ಮಾಡಿದ್ರು ಕೈಲಿ ಆಗ್ಲಿಲ್ಲಲ್ಲ, ಅದೊಂದು ಖುಷಿ. ಏಕೆಂದ್ರೆ ತಿರುಗಿ ಬೆಳಗ್ಗೆ ಎದ್ರು ಹಿಂಗೆ ಓಡಾಡಕ್ಕಾದ್ರೂ ಮರೋದಿರ್ಬೇಕು. ಬಿಗ್ ಬಾಸ್ ಹಿಡ್ದಾರೆ ಅಂದ್ರೆ ನನ್ನ ಮರೋದಿರಲ್ಲ. ಹಿಡಿದಿಲ್ಲ ಈ ಸಭಾ ಮಾಡೈತಿ ಅಂದ್ರೆ ಒಂದು ಮರೋದಿರ್ತದೆ ನಂದಲ್ಲಿ. ಯಾಕೆಂದ್ರೆ ಚಾಲೆಂಜಿಗೋಸ್ಕರ ಹಬ್ಬ ಮಾಡಿರೋದು. ಇವತ್ತಿನವರೆಗೂ ಎಲ್ಲಿ ಅಣ್ಣ ಯಾರಿಗೂ ಅಣ್ಣ ಹಿಡಿಬೇಡ್ರಿ ನಮ್ಮ ಊರಿನ, ಇದನ್ನ ಈಗ ಬರುತ್ತೆ ಎಡಗಡೆಗೆ ಬರುತ್ತೆ ಹಿಡಿಬೇಡ್ರಿ ಅಂತ ಯಾರ ಹತ್ರ ಪೈಲ ಹತ್ರ ಹೇಳಿಲ್ಲ. ಹಿಡಿಯರಿಗೆ ಓಡಿಸ್ರೋ ಹಿಡೀರಿ ಅಂತಲೇ ಹೇಳಿವಿ. ಅವ್ರಿವ್ರ ಮಾತು ಕೇಳ್ಬೇಡ್ರಿ, ನೀವು ಹಿಡಿಯೋದಾದ್ರೆ ಹಿಡಿದು ಬಿಡ್ರಿ ಅಣ್ಣ ಅಂತಲೇ ಹೇಳಿವಿ ನಾವೆಲ್ಲರಿಗೂ ಪೈಲ್ವಾನ್ರಿಗೆ. ಇದೇ ಮುಬಾರಕ್ ಅಣ್ಣನ ಕೈ ಹಾಕೈತೆ, ಅವನಿಗೂ ನಾವು ಇವತ್ತಿನವರೆಗೂ ಫೋನ್ ಮಾಡಿ ಏನು ಹೇಳಿಲ್ಲ. ಕ್ವಾಡದ ಹರಿಯಣ್ಣ ಪುರದಲ್ಲಿ ಟ್ರೈ ಮಾಡಿತ್ತು, ಕೈ ಹಾಕಿತ ಅಣ್ಣ, ಅವನಿಗೂ ಏನು ಹೇಳಿಲ್ಲ. ನಾವು ಯಾರಿಗೆ ಹಿಡಿಬೇಡ್ರಿ ಅಂತ ಹೇಳಲ್ಲ, ಹಿಡಿಬೋದು. ಯಾಕೆಂದ್ರೆ ಒಂದ್ಸಲ ಇದನ್ನ ಹಿಡಿಬೇಕು ಅಂತ ಒಂದು ಆಸೆ, ಒಂದ್ಸಲ ಸೋಲ್ಬೇಕು. ಇದರ ಸೋತಿಲ್ಲ, ಸೋಲ್ಬೇಕು, ಅದೊಂದು ಆಸೆ ಇದೆ. ಅದು ಯಾವಾಗ ಹಿಡಿಯತ್ತೆ ಗೊತ್ತಿಲ್ಲ. ಜನ ಎಲ್ಲ ಖುಷಿ ಪಡ್ಬೇಕು, ನಮ್ಮ ಹೇಟರ್ಸ್ಗಳು ಖುಷಿ ಪಡ್ಬೇಕು ಸೋತಾಗಿದ್ದು. ಅವ್ರನ್ನೂ ಖುಷಿ ಪಡ್ಸೋಣ ಅಂತ. ನಾವು ಖುಷಿ ಪಟ್ರೆ ಅಲ್ಲ, ಅವರು ಖುಷಿ ಪಡ್ಬೇಕು. ಬ್ರದರ್, ಇನ್ನು ಎಷ್ಟು ವರ್ಷ ಹಬ್ಬ ಕೊಡ್ಬೇಕು ಅನ್ಕೊಂಡಿದ್ದೀರಾ? ಅಂದ್ರೆ ಇದು ನೀನು 1 ವರ್ಷ 2 ವರ್ಷ ಸೈ 2 ವರ್ಷ ಮಾಡಲ್ಲ, ಮುಗೀತು. ಆಮೇಲೆ ಅಂದ್ರೆ ಸಾಯೋವರೆಗೂ ಮನೆ ಹಿಡ್ಕೊಂತೀನಿ. ಮನೇಲಂತೂ ಇರುತ್ತೆ. ಇರುತ್ತೆ. ಯಾಕೆಂದ್ರೆ ನನ್ನ ಹೆಸರು ಉಳಿಸೈತಿ, ಸಾಯೋವರೆಗೂ ಮನೆ ಹಿಡ್ಕೊಂತೀನಿ. ಕೊಡಲ್ಲ, ನೀನ್ 2 ವರ್ಷ ಅಷ್ಟೇ. ಏನೇ ಕಾಂಪಿಟೇಷನ್ ಕೊಟ್ಟು ಹಬ್ಬ ಮಾಡ್ತೀನಿ, ನಿನ್ನ 2 ವರ್ಷ. ಇನ್ನು 2 ವರ್ಷ 2028. ಎಂಟ್ರಿ ಮುಟ್ಟ ನಮ್ದೇ ಹಾವಳಿ. ಅಂದ್ಮೇಲೆ ಹೇಳಕ್ಕಾಗಲ್ಲ, ಅದಾದ್ಮೇಲೆ ಹೇಳಕ್ಕಾಗಲ್ಲ. ಆಮೇಲೆ ಮತ್ತೆ ಬೇರೆ ಹೋರಿಗಳನ್ನ ತರಬೇಕು. ಇಲ್ಲ, ಸಾಕು ಇಲ್ಲಿಗೆ ಬಿಡ್ಬೇಕು ಅಂದ್ರೆ ಮನೇಲಿ ಹೇಳಿದ್ದೆ ನಾನು. ನಮ್ಮ ಮನೇಲಿ ಬೈತಾರೆ, ಈ ಹೋರಿ ಹಿಡಿದ್ರೆ ನಾನು ಜೀವನದಲ್ಲಿ ಹಬ್ಬಕ್ಕೆ ಹೋಗಲ್ಲ, ನೋಡಕ್ ಹೋಗ್ತೀನಿ, ಹೋರಿ ಕಟ್ಟಲ್ಲ ಅಂತ ಹೇಳಿದ್ದೆ. ಅದು ಒಂದು ಖುಷಿ ಇದ್ರ ಮೇಲೆ. ಅಂದ್ರೆ ನಮ್ಮ ಮನೇಲೆಲ್ಲ ಬೇಡ್ಕೊಂತಾರೆ ಹಿಡಿದ್ರೆ ಜಲ್ದಿ ಪಾಡು ಅಂತ. ಆದ್ರೆ ಆಗ್ತಾ ಇಲ್ಲ. ಇವತ್ತು ಹಿಡಿತಾರೆ, ನಾಳೆ ಹಿಡಿತಾರೆ ಅಂತಂದ್ರು ಆಗ್ತಾ ಇಲ್ಲ. ಇದನ್ನ ಹಿಡಿದ್ರೆ, ಈ ಹೋರಿ ಹಿಡಿದ್ರೆ ಹೋರಿ ಕಟ್ಟಲ್ಲ ನಮಗಿತ್ತು. ಹೋರಿ ಕಟ್ಟಲ್ಲ. ಹೇಳಿ ಬ್ರದರ್. ನಮ್ಮ ಮನೆಯವರ ಆಶೀರ್ವಾದದಿಂದಾನೇ ಇವತ್ತಿನವರೆಗೂ ಕೊಬ್ಬರಿ ಕೊಟ್ಟಲ್ಲ ಅಂತ ಒಂದು ನಂಬಿಕೆ. ಯಾಕೆಂದ್ರೆ ಈಗ ಹಿಡಿತಾರೆ, ನೆಕ್ಸ್ಟ್ ಹಿಡಿತಾರೆ, ಸವಾಸ ಬಿಡ್ತಾನೆ, ಹಬ್ಬ ಬಿಡ್ತಾನೆ ಅಂತ ನಮ್ಮ ಮನೆಯಲ್ಲಿ ಖುಷಿ ಪಡ್ತಾವ್ರೆ. ಅದ್ ಎಲ್ಲಿ ಬಿಡ್ತಾ ಇಲ್ಲ, ನನ್ನ ಹಬ್ಬ ಮಾಡೋದು ಬಿಡ್ಸಕ್ ಬಿಡ್ತಾ ಇಲ್ಲ ಎಲ್ಲಿ. ಒಂದೇ ನಿಮಿಷ. ಈಗ ಅವರಿಗೆ ನಿಮ್ಮನ್ನ ಹಬ್ಬದಿಂದ ಬಿಡಿಸ್ಬೇಕು, ಹೋರಿಗೆ ನಿಮ್ಮನ್ನ ಹಬ್ಬದಿಂದ ಬಿಡಿಸೋ ಇಷ್ಟ ಇಲ್ಲ. ಏನ್ ಮಾಡೋದು? ಇಲ್ಲ, ಅದೇ ಇದಿರೋ ತನಕ ಬಿಡಲ್ಲ. ಇದು ಎಲ್ಲಿ ತನಕ ಸೋಲು ಕಾಣಲ್ಲ ಅಲ್ಲಿ ತನಕ ಬಿಡಲ್ಲ ಹಬ್ಬನ. ಅಂದ್ಮೇಲೆ ಬಿಡ್ತೀವಿ. ಇದು ಸೋಲ್ ಕಂಡ್ಮೇಲೆ ಬಿಡ್ತೀನಿ. ಬಹುಮಾನದ ಲೆಕ್ಕಕ್ಕೆ ಬರೋಣ ಬ್ರದರ್. ಏನಾದ್ರು ತಂದಿದ್ಯಾ ಬಹುಮಾನಗಳನ್ನೇನಾದ್ರು? 1.5 ವರ್ಷ ಸಾಕಿಲ್ಲ, ಇವತ್ತಿನವರೆಗೂ ಒಂದು ಡ್ರೆಸ್ಸಿಂಗ್ ಟೇಬಲ್ ಬಿಟ್ರೆ ಏನು ತಂದಿಲ್ಲ, ಏನು ಕೊಟ್ಟಿಲ್ಲ. ಅಲ್ಲ ನಮ್ಮನೆ ತಂದ್ರೆ ಹೇಳ್ತಾರೆ ಸುಮ್ಮನೆ.
ಅಲ್ಲ ಐದಾರು ರೌಂಡ್ ಬಿಟ್ಟಿದ್ದೀರಾ ಒಂದೊಂದು ಹಬ್ಬದಲ್ಲಿ ಅಂತ ಅಂದ್ರು 7 ರೌಂಡ್ ಏನೋ ಹೇಳಿದ್ರಲ್ಲ. 7 ರೌಂಡ್ ಬೊಮ್ಮನಹಳ್ಳಿಲಿ ಗಾಡ್ರೇಜ್ ಕೊಟ್ರು. ಅಲ್ಲೇ ಅಂದ್ರೆ ಒಂದ್ ಅಣ್ಣ ಪರಿಚಯ ಇತ್ತು, ಆ ಅಣ್ಣಗೋಸ್ಕರನೇ ಅವ್ರಿಗೆ ಬಿಟ್ಟು ಬಂದ್ವಿ ಅದನ್ನ ಬಹುಮಾನ. ಅಣ್ಣ ನೀನೇ ಹಿಡ್ಕ ಅಂತ, ಯಾಕೆಂದ್ರೆ ಅಲ್ಲಿ ಊಟದ ವ್ಯವಸ್ಥೆ ಅದನ್ನ ಎಲ್ಲ ಎಣ್ಣೆ ಮನೆಯಲ್ಲೇ ಮಾಡ್ಕೊಂಡ್ ಬಂದಿತ್ತು. ಊಟದ ವ್ಯವಸ್ಥೆ ಎಲ್ಲ ಎಣ್ಣೆ ಅಲ್ಲೇ ಎಲ್ಲ ಮಾಡಿಸಿತ್ತು. ಅದಕ್ಕೋಸ್ಕರ ಖುಷಿಲಿ ಎಣ್ಣೆಗೆ ಗಾಡ್ರೇಜ್ ಬಿಟ್ಟು ಬಂದ್ವಿ. ಅದು ಗಾಡ್ರೇಜ್ ತಂದಿಲ್ಲ. ಅಲ್ಲ 12 ಹಬ್ಬ ಮಾಡಿದಾಗ 12 ಹಬ್ಬದಲ್ಲಿ ಸಿಕ್ಕಿರೋದು ಇಷ್ಟೇ ನಂಗಿದ್ರೆ. ಡ್ರೆಸ್ಸಿಂಗ್ ಟೇಬಲ್ ಒಂದೇ. ಡ್ರೆಸ್ಸಿಂಗ್ ಟೇಬಲ್ ಒಂದೇ. ಅದೊಂದೇ. ಯಾಕೆ ಹೋರಿದ ಫಾಲ್ಟಾ ಅಥವಾ ಕಮಿಟಿಯವ್ರ ಫಾಲ್ಟಾ ಅಥವಾ ನಮ್ಮ ಹೋರಿಗೆ ಗುರ್ತಿಸ್ತಿಲ್ಲ ಅನ್ನೋದು ಫಾಲ್ಟಾ ಹೀಗೆ ಅಂತ? ಅದು ಕಮಿಟರ್ದೇ ಫಾಲ್ಟು. ಯಾಕೆಂದ್ರೆ ಹೋರಿ ಕೈ ಎಕ್ಷನ್ ಕೆಲಸ ಮಾಡೋದಲ್ಲ, ಅದಕ್ಕೆ ಬಹುಮಾನ ಕೊಡಲ್ಲ ಅಂತ ಹೇಳ್ತಾರೆ. ಇದೇ ಅಗೋರ ಬೇಚ್ನಲ್ಲಿ 3 ರೌಂಡ್ ಬಿಟ್ಟಿದ್ದೆ. ಅಲ್ಲಿ ಟ್ರೈ ಮಾಡ್ತಿದ್ದೆ, ಮೂವರಕಂಡು ಟ್ರೈ ಮಾಡ್ತಿತ್ತಲ್ಲ, ಅದ್ರ ಕಡೆಯಿಂದ ಬಹುಮಾನ ಕೊಡಲಿಲ್ಲ. ಲೀಸ್ಟಲ್ಲಿ ಹೆಸರೇ ಇದ್ದಿಲ್ಲ. ತಿಮ್ಲಾಪುರದಲ್ಲಿ ಇದೊಂದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಾರೆ, ಅದನ್ನ ಬಿಟ್ಟರೆ ಮತ್ತೆ ಎಲ್ಲಿ ಬಹುಮಾನ ಕೊಟ್ಟಲ್ಲ. ಅಲ್ಲ, ಕೈ ಹಾಕ್ಸ್ಕೊಂಡು ನಂದು ಇದೊಂದು ಪಾಯಿಂಟ್ ತರಬೇಕು ಅಂತ ಇದು ಮಾಡ್ತೀನಿ. ಕೈ ಹಾಕ್ಸ್ಕೊಂಡು ಹೋರಿ ಆದ್ರೂ ಒಬ್ಬನ್ನು ಒಗಿಯುತ್ತಲ್ವಾ, ಅದು ಗ್ರೇಟ್ ಆಗುತ್ತಾ ಸುಮ್ಮನೆ ಓಡೋಗೋದು ಗ್ರೇಟ್ ಆಗುತ್ತೆ? ಕೈ ಆಕ್ಷನ್ದು ಹೋಗಿತ್ತಲ್ಲ ಅದು ಗ್ರೇಟು. ಯಾಕೆಂದ್ರೆ ಮಾಲೀಕಗೆ ಒಂದು ಖುಷಿ ಇರ್ತೈತೆ ಕೈ ಆಕ್ಷನ್ ಹೊಡೆದಾಗ. ಒಂದು ನಾನೇ ಆಗಲಿ ಅವ್ನ ಕೈ ಹಾಕ್ಯಾನ ಅಂತ ಕೂಗಿದಾಗ ಸಡನ್ ಹಂಗೆ ನನ್ನ ಮುಖದಲ್ಲಿ ಇದು ಬರುತ್ತೆ. ಬಿಟ್ಟ ಅಂದಾಗ ಒಂದು ಖುಷಿ ಆಗುತ್ತೆ ಅಲ್ಲಿ ಅವನ ಹತ್ರ. ಬಿಟ್ಟ ಅಂದಾಗ ಅವನ ಹತ್ರ ಖುಷಿ. ಅವಾಗ ಹುಡುಗರು ಅಂದ್ರೆ ಅವ್ರ ಕುಣಿತ, ಅವ್ರ ನೆಗತ, ಅವ್ರ ಇದು ಖುಷಿ. ನೀನೊಂದು ರೌಂಡ್ ಬಿಡ್ಬೇಕು, ಕೈ ಹಾಕ್ಯಾನೆ ಇನ್ನೊಂದು ರೌಂಡ್ ಬಿಡ್ಬೇಕು ಅಂತ ಹುಮ್ಮಸ್ ಇರುತ್ತೆ. 6 ರೌಂಡ್ ಕೈ ಹಾಕ್ತಾರೆ ಅಂತ ಒಂದು ಇದು ಇರುತ್ತೆ ಅಂತ ಕೈ ಹಾಕಿ ಇದು ಮಾಡ್ಬೇಕು. ಯಾಕೆಂದ್ರೆ ಹೋರಿ ತಾಕತ್ ಅವಾಗ ಗೊತ್ತಾಗೋದು. ಈಗಣ ಏನಣ್ಣ ಓಡಿ ನಿಂತ್ಕೊಳೋದು ಇವೆಲ್ಲ ಎಲ್ಲವೂ ಮಾಡ್ತಾವಲ್ಲ. ಕೈ ಹಾಕಿ ಮಗ ಕೆಲಸ ಮಾಡ್ತಲ್ಲ ಅದು ಹೋರಿ. ಅದೇ ನನ್ನ ತಲೆಯಲ್ಲಿರೋದು ಅದೇ, ಅದಕ್ಕೆ ಬಹುಮಾನ ಕೊಡಬೇಕು ಅಂತ. ಬಟ್ ಈಗ ಕಮಿಟರಿ ಕಣ್ಣಿಗೆ ಕಾಣ್ಲಂಗ ಅಷ್ಟು ಕರ್ಕೊಂಡ್ ಹೋಗಿತ್ತು ಅಂದ್ರೆ ಅದಲ್ಲ. ಅಲ್ಲೇ ಸ್ವಲ್ಪ ದೂರ ಕಮಿಟರಿ ಕಣ್ಣಿಗೆ ಕಂಡ್ರು ಬಹುಮಾನ ಕೊಡಲ್ಲ, ಅದು ಅಲ್ಲ ಬ್ರೋ. ಕಮಿಟರ್ ಮಾಡೋದಲ್ಲ ಅದು. ಕಮಿಟರ್ ಮಾಡೋದು. ಯಾಕೆಂದ್ರೆ ಭಾಳ ದೂರ ಆದ್ರೆ ಬಿಡೋ ಕಮಿಟರಿ ಗೊತ್ತಿಲ್ಲ, ಬಿಡಿಸಿ ಕಳಿಸಿರ್ಬೋದು ಅಂತ ಅನ್ಬೋದು. ಇದು ಹಂಗಲ್ಲ. ನೀನು ಸ್ವಲ್ಪ ದೂರ ಕಂಚನ್ ತಡದಿರಲ್ಲ, ಅಲ್ಲೇ ಹೊಡೆದೋಗಿರುತ್ತೆ. ಅದ್ರ ವಿಡಿಯೋಸ್ ಅದಾವೆ. ಕಮಿಟರಿ ಹಾಕಿರೋ ಅವ್ರು ಯಾರು ಮಾತು ಕೇಳಲ್ಲ. ಕೈ ಹಾಕಿದ್ದ ಅನ್ನೋದೊಂದು ಫಾಲ್ಟ್ ತೋರಿಸ್ತಾರೆ ಅಷ್ಟೇ. ಈ ಬಿಗ್ ಬಾಸ್ ಹೋರಿ ಇಟ್ಕೊಂಡು ಏನ್ ಬ್ರದರ್ ಕನ್ಸೇನು ಅಂತ? ಈ ಲಾಸ್ಟ್ ಹೋರಿ ಅಂತ ಹೇಳ್ತಿದ್ದೀರಾ, ಮಾಡಿದ್ರೆ ಹೆಸರು ಇದ್ರಲ್ಲಿ ಆಗ್ಬೇಕು ಅಂದ್ರೆ ಅದೇ ನಿಲ್ಲು, ಅಲ್ಲಿಗೆ ನಿಲ್ಲು. ಬಿಗ್ ಬಾಸ್ ಅಲ್ಲಿಗೆ ಇದು ಏನು ಈಗ ನೆಕ್ಸ್ಟ್ ಅಖಾಡಕ್ಕೆ ಹಿರೇಮತ್ತೂರ್ಗೆ ಹೋಗ್ತಿದ್ದೀರಾ. ಹಿರೇಮತ್ತೂರ್ ಅಖಾಡಕ್ಕೆ ಏನೋ ಒಂದು ಹೇಳ್ಬೇಕು ಅಂದ್ರೆ ಏನಾದ್ರು ಒಂದು ಹೇಳ್ಬೋದಾ? ಹೋರಿ ಹಬ್ಬದಲ್ಲಿ ನನ್ನ ಹೋರಿನೂ ಹೈಲೈಟ್ ಮಾಡ್ಬೇಕು ನೀವು ಅನ್ನೋದಾದ್ರೆ ಏನ್ ಕಾರಣಕ್ಕೆ, ಯಾವ ಕಾರಣಕ್ಕೆ ಹೈಲೈಟ್ ಮಾಡ್ಬೇಕು ನೀವು ಅನ್ನೋದಾದ್ರೆ? ಅಂದ್ರೆ ಜನ ಕಣ್ ಮುಚ್ಚಿದ್ದಾರೆ, ಕಣ್ ಬಿಡಿಸ್ಬೇಕಾ? ಸಿಂಪಲ್. ಅದೇ ಎಲ್ಲರೂ ಮುಚ್ಚಿಲ್ಲ ಅದ್ರಲ್ಲಿ. ಕೆಲವೊಬ್ರು ಪಾಪ ನಿಜವಾಗ್ಲೂ ಒಳ್ಳೆ ಹೋರಿಗಳಿಗೆ ಸಪೋರ್ಟ್ ಮಾಡ್ತಾರೆ, ಬಟ್ ಕೆಲವೊಬ್ರು ಏನು ಮಾಡಂಗಿಲ್ಲ. ಹಂಗಾಗ್ತಿದೆ. ಏನ್ ಹೇಳ್ಬೋದು? ಅವ್ರಿಗೆ ಏನ್ ಹೇಳ್ಬೇಕು ಅಂದ್ರೆ ನನಗೆ ಅದರದ್ದೇ ಹೇಳಕ್ಕಾಗ್ತಾ ಇಲ್ಲ ಏನ್ ಹೇಳ್ಬೇಕು ಅಂತ. ಏನ್ ಹೇಳ್ಬೇಕು ಅಂದ್ರೆ ಈಗ ಹೆಂಗೆ ಮಾಡಿದ್ರು ಅಷ್ಟೇ. ಈಗ ಹೋರ್ ಚೆನ್ನಾಗಿ ಹೋದ್ರು ಮಾತಾಡ್ತಾರೆ, ಹೋರ್ ಚೆನ್ನಾಗಿ ಹೋಗಂಗಿದ್ರು ಮಾತಾಡ್ತಾರೆ. ಅವ್ರಿಗೇನು ಈಗ ನಮಗೆ ಬೇಕು ಅಂದವರು ಎಲ್ಲರೂ ಚೆನ್ನಾಗೇ ಮಾತಾಡ್ತಾರೆ ಹೋರಿ ಬಗ್ಗೆ. ನಮಗೆ ಬೇಡವಾದ್ರೆ ಐತಲ್ಲ, ಅದೇನು ಹಬ್ಬ ಮಾಡಿತ್ತು, ಅದೇನು ಮಾಡಿತ್ತು ಅನ್ನೋರು ಭಾಳ ಜನ ಇರ್ತಾರೆ. ನೋಡೋಣ ಹಿರೇಮತ್ತೂರಲ್ಲಿ ಮಾಡಿ ತೋರಿಸ್ತೀನಿ. ಈ ವರ್ಷದಾಗೆ ಅದೇ ಲಾಸ್ಟ್ ಹಬ್ಬ, ಅಲ್ಲಿ ಮಾಡಿ ತೋರಿಸ್ತೀನಿ. ಎಷ್ಟು ಜನ ಬ್ರದರ್ ಈ 12 ಹಬ್ಬದಲ್ಲಿ ಹಿಡಿತೀವಿ ಅಂದವ್ರು ಎಷ್ಟು ಜನ, ಹಿಡಿಸ್ತೀವಿ ಅಂದವ್ರು ಎಷ್ಟು ಜನ, ಲೆಕ್ಕ ಬಿಡು ಅಂದವ್ರು ಎಷ್ಟು ಜನ? ಬಹಳ ಜನ ಆಗ್ಯಾರ. ಅವ್ರಿಗೆಲ್ಲ ಏನ್ ಉತ್ತರ ಅಂತ? ಅವ್ರಿಗೆ ಉತ್ತರ ಏನಿಲ್ಲ ಬ್ರೋ, ನಾನು ಯಾರಾಗಾದ್ರೂ ಅಷ್ಟೇ ಹಿಂಗೆ ಬಂದು ಇನ್ನೆತ್ತು ಹಿಡಿಸ್ತೀನಿ ಅಂದ್ರೆ ಹೇಳೋದಷ್ಟೇ. ಅಣ್ಣ ಇಡ್ಸೋಣ. ಈಗ ಓರಿ ಬಿಡೋಕ್ಕೋಸ್ಕರ ಹಿಡಿಯೋಕ್ಕೋಸ್ಕರ ತಾನೆ ಹಿಡೀಲಿ. ಹಿಡಿದ್ರೆ ಏನೋ ಒಂದು 2 kg ಕೊಬ್ಬರಿ ಹರ್ಕಂತಾರೆ ಅಷ್ಟೇ, ಭಾಳ ಏನು ಹೋಗಲ್ಲ. ಅದ್ರ 15 ತಗೊಂಡು ಹಿಡ್ಕೊಂಡು ಅವ್ರ ಮೇಲೆ ಹಿಡ್ಕೊಳಲ್ಲ, 2 kg ಕೊಬ್ಬರಿ ಅಷ್ಟೇ, ಭಾಳ ಏನು ಹೋಗಲ್ಲ. ಹಿಡೀಲಿ. ಹಿಡಿದ್ರೆ ನಾನು ತಣ್ಣ ಹಾಕಿನಿ, ನನಗೆ ಮನೆ ಜವಾಬ್ದಾರಿ ಬರುತ್ತೆ. ಈಗ ಮನೆ ಜವಾಬ್ದಾರಿ ಇಲ್ಲ, ಮುಂದೆ ಇದನ್ನ ಹಿಡಿದ್ರೆ ಮನೆ ಜವಾಬ್ದಾರಿ ಬರುತ್ತೆ. ಹಾ, ನಿಮಗೆ ಏನು ಬ್ರದರ್ ಪರ್ಟಿಕ್ಯುಲರ್ ಬಿಗ್ ಬಾಸ್ ಅನ್ನೋ ಒಂದು ಹೋರಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಏನು? ಮಾಲೀಕನಿಗೆ ಆ ಹೋರಿ ಸಾಕಿರ್ತಾನೆ, ಆ ಹೋರಿ ಮಾಲೀಕನಿಗೆ ಏನು ಅಂತ? ಈ ಹೋರಿ ಮಾಲೀಕನಿಗೆ ಏನು ಅಂದ್ರೆ ಹೇಳಕ್ಕಾಗಲ್ಲ. ಇದ್ರ ಬಗ್ಗೆ ಹೇಳಕ್ಕಾಗಲ್ಲ. ಹೇಳಲೇಬೇಕಲ್ವಾ ನೀವೀಗ? ಈಗ ಅದು ಇರಿ ಒಂದ್ ನಿಮಿಷ ನಾನು ಹೇಳ್ತೀನಿ. ನೀವು ಒಂದು ಹಬ್ಬಕ್ಕೆ ತಗೊಂಡೋಗ್ತೀರಾ, ನೀವೊಂದು ಹಬ್ಬಕ್ಕೆ ತಗೊಂಡೋಗ್ತೀರಾ, ಅದು ಹಬ್ಬ ನಿಮಗೆ ಸೂಪರ್ ಡೂಪರ್ ಮಾಡ್ಕೊಡ್ತು ಅಂದ್ರೆ ನೀವ್ ಅಂತೀರಾ ಇವತ್ತು ಮಾಡದಲ್ಲೇ ನೀನು ಹಬ್ಬನ ಅಂತ, ನೀವು ಅದಕ್ಕೆ ಅಂತೀರಾ. ಅದು ನಿಮಗೆ ತಂದ್ಕೊಟ್ಟಂಗ. ಅದು ಈಗ ನೀವು ಅದಕ್ಕೆ ಅದು ನಿಮ್ನ ಕೇಳ್ತಿದೆ, ಸರಿನಪ್ಪ 12 ಹಬ್ಬ ನಾನು ಮಾಡ್ಕೊಟ್ಟಿದ್ದೀನಿ ನಿನಗೆ, ನಿನ್ ಪ್ರಕಾರ ನಾನು ಏನು ಅಂತ ಕೇಳಿದ್ರೆ ಏನು ಬರುತ್ತೆ ನಿಮ್ಮ ಉತ್ತರ? ದೇವರಂತ. ಇದಕ್ಕೆ ನಾನು ಯಾವತ್ತು ದೇವ್ರ ಹತ್ರನೇ ಹೇಳಿರೋದು. ಯಾವಾಗಾದ್ರೂ ಅಷ್ಟೇ, ಈಗ ಅಂತಲ್ಲ, ತಂದಾಳಿಂದ ಅಷ್ಟೇ. ತಂದಾಗ ಮಾದಾಪ್ರಭ ಮಾಡಿದ್ದೆ ಹೋದ ವರ್ಷ.
ಅಲ್ಲಿ ಹಬ್ಬ ಚೆನ್ನಾಗಿ ಮಾಡಿದ್ದು, ಒಂದೇ ರೌಂಡ್ ಬಿಟ್ಟಿದ್ದೆ. ಯಾಕೆಂದ್ರೆ ಬೆಳಗ್ಗೆ ಇದ್ದೆ, ಒಂದೇ ರೌಂಡ್ ಬಿಟ್ಟಿದ್ದೆ. ಈ ಹೋರಿ ಬೇಡ ಅಂತ ಅವಾಗ ಹೇಳಿದ್ದೆ ನಾನು, ನನ್ನ ಬಾಯಿಂದ ಬಂದಿದ್ದು ಈ ಹೋರಿ ಬೇಡ ಅಂತ ಅವಾಗ. ಅದಾದ್ಮೇಲೆ ಎಲ್ಲಿ ಇವತ್ತಿನವರೆಗೂ ಈ ಹೋರಿ ಬೇಡ ಅಂತ ಯಾವಾಗ ಹೇಳಿಲ್ಲ. ಈ ಹೋರಿ ಇರ್ಬೇಕು ಅಂತಲೇ ಹೇಳ್ತಾರೆ ಎಲ್ಲರಿಗೂ. ಹುಡುಗರಿಗೋಸ್ಕರ ಇದು ಬೇಡ ಅಂದಾಗ ಏನಂದ್ರು, ಇಲ್ಲ ದಾರಿ ತೋರಿಸೋದಕ್ಕೆ ಆ ಥರ ಆಗಿರ್ಬೋದು, ನೆಕ್ಸ್ಟ್ ಹಬ್ಬಕ್ಕೆ ಹಾಕೋಣ ನೋಡೋಣ, ಅಲ್ಲಿ ಇದೇ ಥರ ಮಾಡಿದ್ರೆ ಕೊಡೋಣ ಅಂತ ಮಾತಾಡ್ಕೊಂಡು ಹುಡುಗರು. ಅದಾದ್ಮೇಲೆ ನೆಕ್ಸ್ಟ್ ಹಬ್ಬನೇ ಹಿರೇಮತ್ತೂರು ಹೋದ ವರ್ಷ, ಅಲ್ಲಿ ಚೆನ್ನಾಗಿ ಮಾಡ್ತು. ಸೆಂಟ್ರ್ ಆಕ್ಷನ್ ತಗೊಂಡು ಹೋರಿ, ಅಲ್ಲಿ 2 ರೌಂಡ್ ಬಿಟ್ಟಿದ್ದೆ, ಅಲ್ಲಿ ಟಿವಿ ಕೊಡೋರು ಹೋರಿಗೆ ಇದಕ್ಕೆ. ಬಟ್ ನಿಮ್ಮ ಪ್ರಕಾರ ಈ ಬಂಪರ್ ಹೊಡೆಯೋ ಆಸೆ ಇದೆಯೋ ಇಲ್ವೋ? ಯಾಕೆಂದ್ರೆ ಈ ವರ್ಷ ಇರಲ್ಲ, ಈ ವರ್ಷ ಇತ್ತು. ಅಂದ್ರೆ ದುಡ್ಡು ಕೊಟ್ಟು ಹೊಡೆಯೋಷ್ಟು ಅವಶ್ಯಕತೆ ಇಲ್ಲ, ಹೊಡೆದ್ರೆ ನಿಯತ್ತಿಂದ ಹೊಡಿಬೇಕು. ನೀನು ಒಂದು ಸಲ 2028 ಆಗತ್ತಲ್ಲ, ಅಲ್ಲಿ ತನಕ ನೋಡೋಣ, ಟ್ರೈ ಮಾಡೋಣ. ದುಡ್ಡು ಕೊಡೋಕ್ಕಾಗಲ್ಲ, ಹಂಗೆ ಹೊಡಿಯೋಣ. ಅಂದ್ರೆ ಚನ್ನಹಳ್ಳಿ ಹಬ್ಬಕ್ಕೆ ಹಾಕಿದ್ರೆ ಹೊಡಿಬೇಕು ಅನ್ನೋ ಒಂದು ಆಸೆ ಇತ್ತು, ಅಲ್ಲಿ ಆಗ್ಲಿಲ್ಲ ಹಬ್ಬ. ನಿಯತಿ ಬಹುಮಾನ ಅಲ್ಲಿ ಕೊಟ್ರು. ಆ ಥರ ಹಬ್ಬ ಹುಡುಕ್ತಾ ಇದ್ದೀನಿ, ಎಲ್ಲಿ ಸಿಗ್ತಾ ಇಲ್ಲ. ನೋಡೋಣ, ಹಿರೇಮತ್ತೂರಾಗ ಏನಾದ್ರು ಟ್ರೈ ಮಾಡೋಣ. ಹಾ, 68 ಹೋರಿಗಳು ಸೇರಿದ್ವು ಅಂದ್ರೆ ಒಂದು 10 ರೌಂಡ್ ಸಿಕ್ಕರೆ ಬಿಡ್ತೀರಾ? 12 ರೌಂಡ್ ಹಬ್ಬ ಕ್ಲೋಸ್ ಆಗೋ ತನಕ ಬಿಡ್ತೀರಾ? ಹಾ, ಹೆಂಗಿರುತ್ತೆ ಬ್ರದರ್ ಈಗ 1 ರೌಂಡ್ಗೂ ನೀವು ಬಿಡೋದು? ಈಗ ಎಕ್ಸಾಂಪಲ್ ಒಂದು 10 ರೌಂಡ್ ಅಂದ್ರೆ ಹೆಂಗ್ ತಗೊಳುತ್ತೆ? ಸ್ಲೋ ಹೋಗುತ್ತೆ, 1-3 ಸ್ಪೀಡು ಓಡ್ತಾನೆ ಇರ್ತದೆ. ಆಮೇಲೆ ಅದೇ ಆಟೋಮೆಟಿಕ್ ಅದೇ ಓಡಲ್ಲ, ಸುಮ್ಮನೆ ನಡ್ಕಂತ ಚಂಡಿ ಈ ಕಡೆಗೆ ಅನ್ಕಂತ ಹೋಗುತ್ತೆ. ಸ್ಪೀಡ್ ಹೋಗಲ್ಲ, ನಡ್ಕಂತ ಹೋಗುತ್ತೆ. ಎಷ್ಟು ಸುಮ್ಮನೆ ತಿರ್ಗಂಬರ್ಗತ್ತ ಅಂತಂದು ಬಿಡ್ತಾರೆ ಇವರು ಅಂತಂದು ಅದಕ್ಕೂ ತಲೆ ಕೆಟ್ಟು ನಡ್ಕಂತ ಆ ಕಡೆ ಈ ಕಡೆ ಚಂಡ ಆಡ್ಕಂತ ಹೋಗುತ್ತೆ ಅಷ್ಟೇ. ಹೊರಗೆಲ್ಲ ಕರೆಕ್ಟಾಗಿ ಸಿಗುತ್ತೆ? ಹೊರಗೆ ಎದಿಗೆ ಹಗ್ಗ ಚಿಡ್ಕೊಬೇಕು. ಅಂದ್ರೆ ಡೈರೆಕ್ಟ್ ಇವತ್ತಿನವರೆಗೂ ಮುಗ್ದ ಎಲ್ಲಿ ಹಿಡಿಸ್ಕೊಂಡಿಲ್ಲ. ಹಗ್ಗ ಹಚ್ಕೊಂಡು ಯಾವ್ದಾರ ಮರಕ್ಕಲೆ ಇಲ್ಲ ಪಾಳ್ಯಕ್ಕೆ ಹೋತಂದ್ರೆ ಪಾಳ್ಯಕ್ಕೆ ಹೋಗುತ್ತೆ. ಒಂದು 2-3 ಹಬ್ಬದ ಪಾಳ್ಯಕ್ಕೆ ಹೋಗೈತಿ, ಅಲ್ಲಿ ಎತ್ತಿನ ಮಗ್ಲಾಗೆ ಹಿಡ್ಕೊಬೇಕು. ಹಂಗೆ ಹೊರ ಸಿಗಲ್ಲ. ಇವತ್ತಿನವರೆಗೂ ಸಿಕ್ಕಿಲ್ಲ ನನಗೆ, ಇಷ್ಟು ಮೆಸಿನಿ ಇವತ್ತಿಗೆ ಸಿಕ್ಕಿಲ್ಲ. ಒಂದು ಹಬ್ಬಕ್ಕೆ ಹಾಕ್ಬೇಕು ಅಂದ್ರೆ ಎಷ್ಟು ಖರ್ಚು ಬರುತ್ತೆ ಬ್ರದರ್ ನಿಮ್ಗೆ? ನಮ್ದ್ರಲ್ಲಿ ಕುಡಿಯೋರಿಲ್ಲ, ಒಂದು 12,000 ಬೇಕು. 12,000 ಬೇಕು. 12 ಅಲ್ಲಿಗೆ 144, ಅಲ್ಲಿ 1,44,000 ಬರೀ ಇದಕ್ಕೆ ಖರ್ಚು ಮಾಡಿದ್ದೀರಾ? ಮಾಡಿ. ಹೋದ ವರ್ಷ 25,000-30,000 ಖರ್ಚು ಮಾಡಿದ್ದೆ ತಂದು. ಅಂದ್ರೆ ಹೋದ ವರ್ಷ ಕಾಂಪಿಟೇಷನ್ ಇರೋಕ್ಕೋಸ್ಕರ 2 ತಿಂಗಳಲ್ಲಿ 5 ಹಬ್ಬ ಮಾಡಿಬಿಟ್ಟಿದ್ದೆ. ಈ 1,44,000 ನಾನು ಇದನ್ನ ದುಡ್ಡಿ ಕಂಪೇರ್ ಮಾಡ್ತಿಲ್ಲ, ಬಟ್ ಫೈನಲ್ ಆಗಿ ಮನುಷ್ಯನಿಗೆ ಬೇಕಾಗಿರೋದು ಅದೇ ಅಲ್ವಾ? ಫೈನಲ್ ಆಗಿ ಬೇಕಾಗಿರೋದು ಅದೇ. ಈ 1,44,000 ಇಸ್ ಈಕ್ವಲ್ ಟು ಅಂತ ನಾನು ಹಾಕಿದ್ರೆ, ಪಕ್ಕಕ್ಕೆ ಬರೆದ್ರೆ, ಒಂದು ನೇಮಿಂಗ್ ಇನ್ನೂ ಆಗಬೇಕಾಗಿದೆ, ಬಹುಮಾನ ನನಗೆ ಸಿಗ್ತಾ ಇಲ್ಲ, ಸಪೋರ್ಟು ಸಿಗ್ತಾ ಇಲ್ಲ, ನಮ್ಮ ಹುಡುಗರು ನಮ್ಗೆ ಕೊಡ್ತಿರ್ತಾರೆ, ಅದು ಡಿಫ್ರೆಂಟು. ಈ ಇಸ್ ಈಕ್ವಲ್ ಜಾಗದಲ್ಲಿ ನಾನು ಏನು ಬರಿಬೇಕೀಗ? 1,44,000 ಈ ಕಡೆ ಇದೆ, ಇದು ಯಾವನೋ ಕೋಟಿ ಇದ್ದವ್ರಿಗೆ ಅದು ಲೆಕ್ಕದ್ದಲ್ಲ. ನಾನು ಕೇಳಿದೆ ಬ್ರದರ್, ಈಗ ಅದು ಹೇಳಿದ್ನಲ್ವಾ 10 ರೂಪಾಯಿ ದುಡಿಯೋನಿಗೆ ಅದು ಬಹಳ ದೊಡ್ಡ ರೊಕ್ಕ. 1,44,000 ಏನಿದೆ ಅಲ್ಲ ಅದು. ಈಗ ಅದ್ರ ಪಕ್ಕಕ್ಕೆ ಈಸ್ ಈಕ್ವಲ್ ಟು ಅಂತ ಬರೆದಾಗ ಏನ್ ಹಾಕ್ತೀರಾ ಅಂತ? 1,44,000 ನನಗೆ ಏನ್ ಸಿಕ್ಕಿದೆ ಅಂತ? ಅಂದ್ರೆ ಪ್ರೀತಿ ಅಭಿಮಾನ ಕೆಂಚಪ್ಪ ಹುಡುಗರಾಗಲಿ ಬಲ್ಮೂರಾಗಲಿ ಈ 1,40,000 ಅದೇನ ನನಗೆ ದೊಡ್ಡದಲ್ಲ. ಅವ್ರ ಮಧ್ಯೆ ಅವರ ಹುಡುಗರ ಮಧ್ಯೆ ನನಗೆ ಯಾವ್ದು ದೊಡ್ಡದಲ್ಲ. 1,42,000 ಅಂದ್ರಲ್ಲ, ಅದು ಯಾವ್ದು ದೊಡ್ಡದಲ್ಲ. ಇಷ್ಟ ಹಬ್ಬ ಮಾಡಿಲ್ಲ, ದುಡ್ಡಿಗೋಸ್ಕರ ಮಾಡಿಲ್ಲ, ಪ್ರೀತಿ ಅಭಿಮಾನಕ್ಕೋಸ್ಕರ ಮಾಡಿದ್ವಿ.